ಪ್ರೀತಿ ಸ್ವರೂಪನಾದ ಪರಲೋಕದಲ್ಲಿರುವ ನಮ್ಮ ತಂದೆ, ಮತ್ತೊಂದು ಆವರ್ತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಿನಗೆ ಕೃತಜ್ಞತಾಸ್ತುತಿ ಸ್ತೋತ್ರವನ್ನು ಸಮರ್ಪಿಸುವಂತಹ ಮಹಾಭಾಗ್ಯದಲ್ಲಿ ನಮ್ಮನ್ನು ನಡೆಸ್ತಾ ಇದ್ದಿ. ಕೃತಜ್ಞತೆಗಳು, ಸ್ತೋತ್ರಗಳ ತಂದೆ, ಈ ವಿಶೇಷವಾದಂಥ ದಿನವನ್ನು ನಮಗೋಸ್ಕರ ಆಶೀರ್ವದಿಸಿ ಅನುಗ್ರಹಿಸಿ, ಈ ದಿನದಲ್ಲಿ ತಂದೆ ಪ್ರಾರಂಭ ಭಾಗಗಳು ಮೊದಲುಗೊಂಡು ಇಲ್ಲಿವರೆಗೂ ನಮ್ಮನ್ನು ನಡೆಸುತ್ತಾ ಬಂದಂಥ ವಿಧಾನಕ್ಕಾಗಿ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಮಧ್ಯಾಹ್ನದ ಸೆಷನ್ನಲ್ಲಿ ಮತ್ತೊಂದು ಆವರ್ತಿ ನಿನ್ನ ಗ್ರಂಥವನ್ನು ನಾವು ತೆರೆಯುವಾಗ ತಂದೆ, ಗ್ರಂಥದೊಟ್ಟೊಟ್ಟಿಗೆ ನಮ್ಮ ಮನೋನೇತ್ರಗಳು ಕೂಡ ತೆರೆಯಲ್ಪಟ್ಟು ನೀನು ಉಪದೇಶಿಸಲಿಕ್ಕಿರ್ತಕ್ಕಂಥ ಉಪದೇಶವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅವುಗಳನ್ನು ಶ್ರೇಷ್ಠವಾದವುಗಳೆಂಬುದಾಗಿ ಎಣಿಸಿ ನಿಧಿಯಂತೆ ಅವುಗಳನ್ನು ಜೋಪಾನವಾಗಿ ಕಾಪಾಡಿಕೊಂಡು ಅವುಗಳ ಪ್ರಕಾರ ಜೀವಿತಗಳನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕಾಗುವಂತೆ ಕೃಪೆಯನ್ನು ದಯಪಾಲಿಸಿಕೊಡು. ಕಾರ್ಯಕ್ರಮದ ಮುಂದಿನ ಭಾಗಗಳನ್ನು, ನಮ್ಮೆಲ್ಲರ ಮುಂದಿನ ಜೀವಿತ ಭವಿಷ್ಯತ್ತನ್ನು ನಿನ್ನ ಪ್ರೀತಿಯ ಕೃಪಾಸ್ತಿಗಳಿಗೆ ಒಪ್ಪಿಸ್ತಾ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ, ನಮ್ಮ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ವಿವಾಹದಲ್ಲಿ ನಡೆಯುವಂಥ ಪ್ರಮುಖ ವಿಷಯಗಳನ್ನು ಕುರಿತು ನಾವು ಅಭ್ಯಾಸವನ್ನು ಮಾಡ್ತಾ ಇದ್ವಿ. ಅವುಗಳಲ್ಲಿ ಒಡಂಬಡಿಕೆ ಅನ್ನುವಂಥ ವಿಷಯದಲ್ಲಿ ನಾವು ಊಟಕ್ಕಿಂತ ಮುಂಚೆ ಸೆಷನ್ನಲ್ಲಿ ನಾವು ಈ ಒಂದು ವಿಷಯವನ್ನು ಕುರಿತು ನಾವು ಆಲೋಚನೆ ಮಾಡ್ಕೊಂಡಿವಿ. ಯಾಕೆಂತಂದರೆ ಈ ಒಡಂಬಡಿಕೆ ಅನ್ನುವಂಥದ್ದು ಇಬ್ಬರು ವ್ಯಕ್ತಿಗಳ ನಡುವೆ ಪರಸ್ಪರ ಸಮ್ಮತಿಯಿಂದ ನಡೆಯುವಂತಹ ಒಂದು ಕಾರ್ಯಕ್ರಮ. ಇದರಲ್ಲಿ ಯಾವುದೇ ರೀತಿಯಾದಂಥ ಆಮಿಷಗಳಾಗಲಿ, ಒತ್ತಡಗಳಾಗಲಿ, ಮತ್ತೊಂದು ಯಾವುದೇ ರೀತಿಯಾದಂತಹ ಒಂದು ಆಲೋಚನೆಗಳಿಲ್ಲದೆ ಯಥಾರ್ಥವಾಗಿ ತಮ್ಮ ಒಂದು ಇಷ್ಟವನ್ನು ಮನಪೂರ್ವಕವಾಗಿ ಒಪ್ಪಿಕೊಳ್ಳುವಂತಹ ಒಂದು ಒಡಂಬಡಿಕೆ ಈ ಒಡಂಬಡಿಕೆ. ಹಾಗಾಗಿ ಪ್ರಾರಂಭದಲ್ಲಿ ಪರಲೋಕದಲ್ಲಿರ್ತಕ್ಕಂಥ ಪರಮ ತಂದೆ ತನ್ನ ಪ್ರಜೆಗಳಾದಂತಹ ಇಸ್ರಾಯೇಲರ ವಿಷಯದಲ್ಲಿ ಆತನ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಒಡಂಬಡಿಕೆಗೆ ಒಳಗಾಗ್ತಕ್ಕಂತಹ ತನ್ನ ಪ್ರಜೆಗಳಾದಂತಹ ಇಸ್ರಾಯೇಲ್ಯರ ಅಭಿಪ್ರಾಯವನ್ನು ಆತನ ಕೇಳಿ ಒಡಂಬಡಿಕೆಯನ್ನು ಮಾಡಿಕೊಳ್ತಾನೆ. ಏಕಮುಖವಾಗಿ ಒಡಂಬಡಿಕೆಯನ್ನು ಮಾಡಿಕೊಳ್ಳಲಾರದೆ ಇಬ್ಬರೂ ಕೂಡ ಸಮ್ಮತಿಸಿ ಆ ಒಡಂಬಡಿಕೆಗೆ ಒಳಪಡುವಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಿದಂಥದ್ದನ್ನು ನಾವು ವಿಮೋಚನೆ ಕಾಂಡ ಪುಸ್ತಕದಲ್ಲಿ ನಾವು ಗಮನಿಸ್ತೇವೆ. ಹಾಗಾಗಿ ಒಡಂಬಡಿಕೆ ಅನ್ನುವಂಥದ್ದು ಏಕಪಕ್ಷೀಯವಾಗಿ ನಡೆಯುವಂಥದ್ದಲ್ಲ. ಅದಕ್ಕೆ ಬದಲಾಗಿ ಇಬ್ಬರು ವ್ಯಕ್ತಿಗಳು ಬೇರೆ ಬೇರೆ ಆಗಿದ್ರೂ ಕೂಡ ಆ ಒಂದು ಒಡಂಬಡಿಕೆಗೆ ಒಂದೇ ಉದ್ದೇಶ, ಒಂದೇ ಭಾವನೆ, ಒಂದೇ ನಂಬಿಕೆಯನ್ನು ಹೊಂದಿದವರಾಗಿ ಆ ಒಡಂಬಡಿಕೆಗೆ ನಾವಿಬ್ಬರೂ ಕೂಡ ಸಮ್ಮತಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನು ಒಡಂಬಡಿಕೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಒಡಂಬಡಿಕೆ ಅನ್ನುವಂಥದ್ದು ಸ್ತ್ರೀ ಪುರುಷರಿಬ್ಬರು ದೇವರ ಸಮಕ್ಷಮದಲ್ಲಿ, ದೇವರ ಒಂದು ಮಧ್ಯಸ್ಥಿಕೆಯಲ್ಲಿ ಮಾಡಿಕೊಂಡಂಥ ಒಡಂಬಡಿಕೆ. ಅದು ಎಲ್ಲಿ ಅಂತಂದರೆ ವಿವಾಹದಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ. ಸೊ ಹಾಗಾಗಿ ಈ ಮಾಡಿಕೊಂಡಂಥ ಒಡಂಬಡಿಕೆಗೆ ಎಲ್ಲಿವರೆಗೂ ಒಬ್ಬ ವ್ಯಕ್ತಿ ಬದ್ಧನಾಗಿರ್ಬೇಕಂತಂದ್ರೆ ಜೀವಿತಾಂತ್ಯದವರೆಗೂ ಕೂಡ ಏನಾಗಿರ್ಬೇಕು, ಆ ಮಾತಿಗೆ ಕಟಿಬದ್ಧನಾಗಿ ನಡ್ಕೊಳ್ಬೇಕು. ಆ ಮಾತನ್ನ ತಪ್ಪುವಂಥವನು ದೇವರಿಗೆ ಇಷ್ಟವಾದಂಥವನಲ್ಲ, ದೇವರ ಒಡಂಬಡಿಕೆಯನ್ನು ಗೌರವಿಸುವಂಥವನಲ್ಲ. ಸೊ ಹಾಗಾಗಿ ಪರಿಸ್ಥಿತಿಗಳು ಹಿಂಗಿರೋದ್ರಿಂದ ಒಡಂಬಡಿಕೆ ವಿವಾಹ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದಂಥ ಪಾತ್ರವನ್ನು ನಿರ್ವಹಿಸ್ತದೆ. ಸೊ ತದನಂತರ ಈ ಒಡಂಬಡಿಕೆಗೆ ಸಾಕ್ಷಿಗಳನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್. ಹಾಗೆ ದೇವರು ಪರಲೋಕದಲ್ಲಿರ್ತಕ್ಕಂಥ ಪರಮ ತಂದೆ ತನ್ನ ಪ್ರಜೆಗಳಾದಂಥ ಇಸ್ರಾಯೇಲರೊಟ್ಟಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಆತನು ಭೂಮಿ ಆಕಾಶಗಳನ್ನು ಸಾಕ್ಷಿಗಳನ್ನಾಗಿ ನಿಲ್ಲಿಸ್ತಾನೆ. ಧರ್ಮೋಪದೇಶ ಕಾಂಡ ಪುಸ್ತಕ 31ನೇ ಅಧ್ಯಾಯ 24ರಿಂದ 28ನೇ ವಚನದವರೆಗೆ ಪೂರೈಸಿದಾಗ ಯೆಹೋವನ ಆಜ್ಞಾ ಶಾಸನಗಳ ಮಂಜೂಷವನ್ನು ಇಡ್ರಿ, ಇಸ್ರಾಯೇಲ್ರೇ. ಏನ್ ಹೇಳ್ತಾನೆ? ಸಾಕ್ಷಿ ಕೊಡ್ಲಿಕ್ಕಿದೆ. ಅದು 27ನೇ ವಚನ. ನೀವು ಹಠ ಹಿಡಿದು ನಿಮ್ ಮೆಂಟಾಲಿಟಿ ಏನು, ನಿಮ್ ಮನಸ್ಥಿತಿ ಏನಂತ ನನಗೆ ಗೊತ್ತಿದೆ. ನೀವೇನೋ ಹೇಳ್ತೀರಿ, ಆದ್ರೆ ನಿಮ್ಮ ಹೃದಯದ ಒಂದು ಹಠದ ಪ್ರಕಾರ ನೀವು ನಡೀತೀರಿ ಹೊರತಾಗಿ ನನ್ನ ಮಾತುಗಳ ಪ್ರಕಾರ ನಡೆಯಲ್ಲ. ನೀವು ಒಪ್ಕೊಳ್ತೀರಿ, ಸದ್ಯಕ್ಕೆ ಆಯ್ತು ಆಯ್ತು ಅಂತೀರಿ.
ನೀವ್ ಹೆಂಗಿರ್ತೀರಿ ಅಂತಂದ್ರೆ ನಿಮ್ಮ ಮನಸ್ಸಿಗೆ ಬಂದಂಗೆ ನೀವು ನಡೀತೀರಿ. ನೀವು ನನಗೆ ಗೊತ್ತಿದೆ ನಿಮ್ಮ ನೇಚರ್ ಏನಂತ ಹೇಳ್ಬಿಟ್ಟು ನನಗೆ ಗೊತ್ತಿದೆ. ಸೊ ಹಾಗಾಗಿ ತಿಳಿದೇ ಇದೆ. ನಾನು ಇನ್ನೂ ಜೀವದಿಂದಿರುವಾಗಲೇ ತಿರುಗಿ ಬಿದ್ದಿದ್ದೀರಿ. ಆಮೇಲೆ ನಾನು ಹೋದ ತರುವಾಯ ಅವ್ರ ಬಗ್ಗೆ ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ದಾನೆ ಮೋಶೆ. ನಿಶ್ಚಯ. ನೆಕ್ಸ್ಟ್, ಅಧಿಪತಿಗಳನ್ನು ಕೂಡಿಸಿರಿ, ಅವರಿಗೆ ತಿಳಿಸಿ, ಅವರಿಗೆ ವಿರೋಧವಾಗಿ ಸಾಕ್ಷಿಗಳಾಗುವುದಕ್ಕೆ ಅದು ಏನ್ ಕರೀತಾನೆ, ಭೂಮಿ ಆಕಾಶಗಳನ್ನ ಕರಿತೀನಿ ಅಂತ. ಸೊ ಹಾಗಾಗಿ ವಿವಾಹದಲ್ಲಿ ಸಾಕ್ಷಿಗಳನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಸಾಕ್ಷಿಯ ಸಮ್ಮುಖದಲ್ಲಿ ವಿವಾಹ ಅಂತಕ್ಕಂಥದ್ದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ ನಡಿಬೇಕನ್ನುವಂಥದ್ದು ದೇವರ ಒಂದು ಆಶೆ ಆಗಿರ್ತದೆ. ಸೊ ಇನ್ನು ವಿವಾಹ ಕಾರ್ಯಕ್ರಮದಲ್ಲಿ ಏನು ನಡೀತದೆ ಅಂತಂದ್ರೆ, ನೆಕ್ಸ್ಟ್ ವಿವಾಹ ಎಲ್ಲ ಆದಮೇಲೆ ಒಡಂಬಡಿಕೆಗೆ ಪರಸ್ಪರ ಒಳಪಟ್ಟ ಮೇಲೆ ನೆಕ್ಸ್ಟ್ ಯಾವುದಂತಂದ್ರೆ ಬೆಡ್, ದಾಂಪತ್ಯ ಜೀವನ. ಸೊ ಆ ಬೆಡ್ ಹೆಂಗಿರ್ಬೇಕಪ್ಪ ಅಂತಂದ್ರೆ ನಿಷ್ಕಳಂಕವಾಗಿರಬೇಕು ಅಂತ ಹೇಳ್ತಾರೆ. ಆ ಬೆಡ್ಡು ಯಾವುದೇ ರೀತಿಯಾದಂತಹ ಅನುಮಾನಗಳಿಗೆ ಎಡೆ ಮಾಡಿ ಕೊಡಲಾರದಂತಹ ಪವಿತ್ರವಾದ ಬೆಡ್ ಆಗಿರ್ಬೇಕು. ಅದು ಆ ಬೆಡ್ಡು ಪವಿತ್ರವಾದ ಬೆಡ್ ಆಗಿರಬೇಕು. Hebrews chapter 13 verse 4. Marriage is honorable among all. Okay. And the bed undefiled. And the bed undefiled ಅಂತ ಇದೆ ನೋಡಿ. ಬೆಡ್ ಅನ್ಡಿಫೈಡ್ ಅಂದ್ರೆ ದಾಂಪತ್ಯ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿದೆ. ಅಲ್ಲಿ ಏನ್ ಹೇಳ್ತಾ ಇದೆ, ಬೆಡ್ ಅಂತ ಹೇಳ್ತಾರೆ. ಬೆಡ್, ಗಂಡ ಹೆಂಡತಿಯರಿಬ್ಬರು ಒಂದೇ ಶರೀರವಾಗಿ, ಒಂದೇ ಆಲೋಚನೆ, ಒಂದೇ ಅಭಿಪ್ರಾಯ ಉಳ್ಳವರಾಗಿ ಮಲಗುವಂತಹ ಆ ಬೆಡ್ಡು ಹೆಂಗಿರ್ಬೇಕು, ಕಳಂಕ ಇರಬಾರ್ದು. ಆ ಬೆಡ್ ಅಲ್ಲಿ ಕಳಂಕ ಇರಬಾರ್ದು. ಒಬ್ಬರ ಮೇಲೊಬ್ಬರಿಗೆ ಅನುಮಾನಗಳಿರಬಾರ್ದು, ಒಬ್ಬರ ಮೇಲೊಬ್ಬರಿಗೆ ಸಂದೇಹಗಳಿರಬಾರ್ದು, ಒಬ್ಬರ ಮೇಲೊಬ್ಬರಿಗೆ ಅಪನಂಬಿಕೆಗಳಿರಬಾರ್ದು. ಆ ರೀತಿ ಆಗಿರ್ತಕ್ಕಂಥ ಬೆಡ್ಡು ಆ ಬೆಡ್ ಆಗಿರಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ವಿವಾಹದಲ್ಲಿ ಇಷ್ಟೆಲ್ಲ ವಿಷಯಗಳನ್ನ ದೇವರು ಒಳಪಡಿಸ್ಕೊಟ್ಟಿದ್ದಾನೆ. ಇವುಗಳನ್ನ ನಾವು ಬಹಳ ಜಾಗೃತಿಯಿಂದ ಆಲೋಚನೆ ಮಾಡಿ, ವಿವಾಹ ಅನ್ನುವಂಥದ್ದು ಏನೋ ಒಂದು ಕಾಟಾಚಾರಕ್ಕೋ ಏನೋ ವಯಸ್ಸಿಗೆ ಬಂತಂತ ಹೇಳ್ಬಿಟ್ಟು ಏನೋ ಮಾಡಿಕೊಟ್ರು ಅನ್ನುವಂಥ ರೀತಿಲಿ ಹೋಗಬಾರ್ದು. ಸೊ ಮುಂದುವರೆದ ಭಾಗದಲ್ಲಿ ಮತ್ತೊಂದು ವಿಶೇಷವಾದಂತಹ ವಿಷಯವನ್ನ ಈ ಮ್ಯಾರೇಜ್ ವಿಷಯದಲ್ಲಿ ನಾವು ಕಲ್ತ್ಕೊಳ್ಳೋದಕ್ಕೆ ಮುಂದಾಗೋಣ ಪ್ರೇರೆ. ಸೊ ಬಿಫೋರ್ ಮ್ಯಾರೇಜ್ ನಡೆಯುವಂತಹ ಲೋಪದೋಷಗಳು, ವಿವಾಹದ ಪೂರ್ವದಲ್ಲಿ ನಡೆಯುವಂತಹ ಲೋಪದೋಷಗಳು. ವಿವಾಹದ ಪೂರ್ವದಲ್ಲಿ ಏನ್ ನಡೀತವೆ ಲೋಪದೋಷಗಳು? ಏನ್ ನಡೀತವೆ ಅಂತಂದ್ರೆ, ನಂಬರ್ 1 ಬರ್ಕೊಳ್ಳಿ, ಮನಸ್ಸಿಗೆ ಇಷ್ಟರಾದವರನ್ನ ಮದುವೆ ಮಾಡ್ಕೊಳ್ಳೋದು ಲೋಪದೋಷ ಇದು. ಮನಸ್ಸಿಗೆ ಇಷ್ಟರಾದಂಥವ್ರನ್ನ ಮದುವೆ ಮಾಡ್ಕೊಳ್ಳೋದು. ನಂಬರ್ 2, ಅನ್ಯರನ್ನ, ಅವಿಶ್ವಾಸಿಗಳನ್ನ ಮದುವೆ ಆಗೋದು. ಅನ್ಯ ಜನರು ಅಂತಂದ್ರೆ ಅವಿಶ್ವಾಸಿಗಳನ್ನ ಮದುವೆ ಆಗೋದು, ಇದು ಲೋಪದೋಷ. ಇದು ಏನು ಹೆಂಗೆ ಅಂತ ಹೇಳ್ಬಿಟ್ಟು ಗ್ರಂಥದಲ್ಲಿ ಗಮನಿಸೋಣ. ಆಮೇಲೆ ನೆಕ್ಸ್ಟ್ 3ನೇದಾಗಿ, ಪ್ರೀತಿಸಿ ಇಷ್ಟಪಟ್ಟು ಮದುವೆ ಮಾಡ್ಕೊಳ್ಳೋದು. ಪ್ರೀತಿಸಿ ಇಷ್ಟಪಟ್ಟು ಮದುವೆ ಮಾಡ್ಕೊಳ್ಳೋದು, ಇದು ಲೋಪದೋಷ ಅಂತ ಹೇಳ್ಬಿಟ್ಟು ಗ್ರಂಥ ಹೇಳ್ತದೆ. ನೆಕ್ಸ್ಟ್ 4ನೇದಾಗಿ, ಅಂದ. ಅಂದ ಮೀನ್ಸ್ ಬ್ಯೂಟಿ. ಆಮೇಲೆ ಆಸ್ತಿ, ಆಮೇಲೆ ಕುಲ, ನಮ್ ಕುಲ, ನಮ್ ಜಾತಿ, ಮೇಲ್ಜಾತಿ, ಈ ತರ ಕುಲ. ಆಮೇಲೆ ಹಣ ನೋಡಿ ಮದುವೆ ಮಾಡಿಕೊಳ್ಳೋದು, ಇದು ಲೋಪದೋಷಗಳು. ನೆಕ್ಸ್ಟ್ 5ನೇದಾಗಿ, ವಿವಾಹಕ್ಕಿಂತ ಮುಂಚೆ ಗಂಡ ಹೆಂಡತಿಯರಂತೆ ವರ್ತಿಸೋದು. ವಿವಾಹಕ್ಕಿಂತ ಮುಂಚೆ ಗಂಡ ಹೆಂಡರಂಗೆ ವರ್ತಿಸೋದು. ಅವರು ಇನ್ನು ವಿವಾಹ ಆಗಿಲ್ಲ, ಗಂಡ ಹೆಂಡತಿಯರು ಹೆಂಗ್ ನಡ್ಕೊಳ್ತಾರೆ ಹಂಗ್ ನಡ್ಕೊಳ್ಳೋದು. ಫಿಸಿಕಲಿ, ಮೆಂಟಲಿ, ಸೋಷಿಯಲಿ ಗಂಡ ಹೆಂಡರು ಹೆಂಗ್ ನಡ್ಕೊಂತಾರೆ ಹಂಗ್ ನಡ್ಕೊಳ್ಳೋದು ವಿವಾಹಕ್ಕಿಂತ ಮುಂಚೆ. ಇದು ಲೋಪದೋಷ. ಇದು ಇರಬಾರ್ದು. ಸೊ ಇದರಲ್ಲಿ ನಂಬರ್ 1, ಮನಸ್ಸಿಗೆ ಇಷ್ಟರಾದವರನ್ನ ಮದುವೆ ಮಾಡ್ಕೊಳ್ಳೋದು. ಅದರದ ಬಗ್ಗೆ ವ್ಯಾಖ್ಯಾನ ನೋಡೋಣ ಅಂತ. ಸೊ ನಿನ್ನ ಮನಸ್ಸು ಎಂಥವ್ರನ್ನ ಕೋರ್ತಾ ಇದೆ? ಒಂದಕ್ಕೆ ಡೆಫಿನೇಷನ್, ನಿನ್ನ ಮನಸ್ಸು ಎಂಥವ್ರನ್ನ ಕೋರ್ತಾ ಇದೆ? ದೈವಿಕ ಶಕ್ತಿಯನ್ನ ಕೋರ್ತಾ ಇದೆಯಾ? ದೈವಿಕ ಶಕ್ತಿಯನ್ನ, ಕ್ವಶನ್, ನಿನ್ನೊಂದಿಗೆ ನಿತ್ಯತ್ವದೊಳಗೆ ನಡೆಸುವಂತ ವ್ಯಕ್ತಿಯನ್ನ, ಅಂದ್ರೆ ನನ್ನ ಜೊತೆ ನಿನ್ನನ್ನು ಕೂಡ ನಿತ್ಯತ್ವದೊಳಗೆ ನಡೆಸಲ್ಪಡಬೇಕು ಅನ್ನೋಂಥ ವ್ಯಕ್ತಿಯನ್ನು ಕೋರ್ತಾ ಇದೆಯಾ? ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ವಿವಾಹದಲ್ಲಿ ಎಂಥವ್ರನ್ನ ಮದುವೆ ಮಾಡ್ಕೊತೀವಿ, ನಮ್ಗೆ ಮನಸ್ಸಿಗೆ ಇಷ್ಟರಾದವ್ರನ್ನ ಮಾಡ್ಕೊಳ್ತೀವಿ ಅಂತಂದ್ರೆ ನಿನ್ನ ಮನಸ್ಸಿಗೆ ಏನ್ ಇಷ್ಟ ಆಗ್ತಾ ಇದೆ?
ನಿತ್ಯತ್ವದೊಳಗೆ ಈತರ ಜೊತೆಗೆ ನಾನು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಿನ್ನ ಮನಸ್ಸು ಕೋರ್ತಾ ಇದೆಯಾ, ಅಥವಾ ಅಥವಾ ಈ ವ್ಯಕ್ತಿಯನ್ನ ನಾನು ಕಟ್ಕೊಂಡ್ರೆ ದೈವಿಕ ಶಕ್ತಿ ಅನ್ನೋದು ನನಗೆ ಲಭ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ನೀನು ಕೋರ್ತಾ ಇದೆಯಾ? ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಮುಂದೆ, ಅಥವಾ ನಿನ್ನನ್ನು ತನ್ನೊಂದಿಗೆ ಈ ಲೋಕಕ್ಕೆ ಗುಲಾಮನನ್ನಾಗಿಸುವುದಕ್ಕೆ ಕೋರ್ತಾ ಇದೆಯಾ? ನಿನ್ನನ್ನ ತನ್ನೊಂದಿಗೆ ಗುಲಾಮ, ಈ ಲೋಕಕ್ಕೆ ಗುಲಾಮನಾಗಬೇಕು, ದೇವರಿಗೆ ಗುಲಾಮ ಅಲ್ಲ, ನಾನು ಲೋಕಕ್ಕೆ ಅಡಿಯಾಳ ಆಗ್ಬೇಕಂತ ಕೋರ್ತಾ ಇದೆಯಾ? ಏನ್ ಕೋರ್ತಾ ಇದೆ ನೀನ್ ಡಿಸೈಡ್ ಮಾಡ ನಿನ್ ಮನಸ್ಸನ್ನ. ಇಷ್ಟರಾದವರು ಅಂತಂದ್ರೆ ಹಿಂಗೆ ಅಂತ ಹೇಳ್ತಾರೆ. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 2ನೇ ವಚನದಲ್ಲಿ ಏನ್ ಮಾಡಿದ್ರು ಅವರೆಲ್ಲ? ತಮಗೆ ಇಷ್ಟರಾದ ಹೆಂಡರನ್ನ ಸ್ತ್ರೀಯರನ್ನ ಏನ್ ಮಾಡ್ಬಿಟ್ರು, ಅವರು ಮದುವೆ ಮಾಡ್ಕೊಂಡ್ಬಿಟ್ರು ಅಂತ ಹೇಳ್ತಾನೆ. ಪರಿಣಾಮ ಏನಾಯ್ತು? ಗ್ರಂಥನ ಗಮನಿಸೋಣ ಏನಾಯ್ತು ಅಂತ. ಅಂದ್ರೆ ಇವತ್ತು ಪ್ರಪಂಚದಲ್ಲಿ ಇದೇ ನಡೀತಾ ಇದೆ. ಇವತ್ತು ತಂದೆ ತಾಯಿಗಳು ಎಷ್ಟು ಅಸಹಾಯಕರಾಗ್ಬಿಟ್ಟಿದ್ದಾರೆ ಅಂತಂದ್ರೆ, ಏನ್ ಮಾಡಕ್ಕಾಗುತ್ತೆ ಸರ್, ನಾವು ಇಷ್ಟಪಟ್ಬಿಟ್ಟಿದ್ದಾರೆ, ನಮ್ಮ ಕೈಲಿ ಏನಿದೆ ಸರ್, ಮುಗೀತೆ ಸರ್, ಇವಾಗ ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ, ಆಯ್ತು ಅವ್ರು ಇಷ್ಟಪಟ್ಟಿದ್ರೆ ಅವ್ರು ಮಾಡ್ಕೊಂಡಿದ್ದಾರೆ, ನಮ್ಮ ಕೈಲಿ ಏನಿದೆ ಅನ್ನೋಂತ ಒಂದು ನಿಸ್ಸಹಾಯಕ ಸ್ಥಿತಿಗೆ ತಂದೆ ತಾಯಿಗಳು ಇವತ್ತು ಬಂದು ಕೂತಿದ್ದಾರೆ ಇವತ್ತು. ಸೊ ಇದು ದೇವರ ಆಲೋಚನೆಯಲ್ಲಿ ಇಲ್ಲದಿರ್ತಕ್ಕಂಥ ವಿಚಾರ ಇದು. ಒಂದು ವೇಳೆ ನಿಮ್ಗೆ ಇಷ್ಟ ಆದವ್ರನ್ನ ಮದುವೆ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಅಂತಂದ್ರೆ, 6ನೇ ಅಧ್ಯಾಯ 2ನೇ ವಚನದಿಂದ, ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ದೇವಪುತ್ರರು ಏನ್ ಮಾಡಿದ್ರಂತೆ, ತಮಗೆ ಇಷ್ಟವಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡ್ರು. ಸೊ ಮಾಡ್ಕೊಂಡ ಮೇಲೆ ದೇವ್ರು ಏನಂತಾನೆ 3ನೇ ವಚನದಲ್ಲಿ, ಆಗ ಯೆಹೋವನು, ನನ್ನ ಆತ್ಮ ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದ್ರಿಂದ ಮರ್ತರೆ ಅಂತ ಹೇಳ್ತಾರೆ. ಅವರು ಭ್ರಷ್ಟರಾದ್ರು, ಮನಸ್ಸಿಗೆ ಬಂದವ್ರನ್ನ ಏನ್ ಮಾಡ್ತಾ ಇದಾರೆ, ಅವರು ಮದುವೆ ಮಾಡ್ಕೊಂಡಿದ್ದಾರೆ. ಸೊ ಮನಸ್ಸಿಗೂ ಶರೀರಕ್ಕೂ ಸಂಬಂಧಪಟ್ಟ ಇಚ್ಛೆಗಳನ್ನ ನೆರವೇರಿಸ್ತಕ್ಕಂಥವ್ರು ದೇವರಿಗೆ ಶತ್ರುಗಳು. ಸೊ ದೇವರಂತವ್ರನ್ನ ಕೋರೋದಿಲ್ಲ, ಅಂತವ್ರನ್ನ ಬಯಸಲ್ವ. ಬಟ್ ಅದ್ರ ಪರಿಣಾಮ ಏನಾಯ್ತು ಹಂಗಾದ್ರೆ? ಅದ್ರ ಪರಿಣಾಮ ಏನಾಯ್ತು ಅಂತಂದ್ರೆ, ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 7ನೇ ಅಧ್ಯಾಯ 8ನೇ ಅಧ್ಯಾಯದಲ್ಲಿ ಏನ್ ನಡೀತಾ ಇದೆ? ನೀವು 6ನೇ ವಚನ ಒಂದ್ಸಾರಿ ಗಮನಿಸಿ. 5ನೇ ವಚನದಿಂದ 6ನೇ ಅಧ್ಯಾಯ 5ನೇ ವಚನ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ, ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಏನ್ ಮಾಡ್ತಾ ಇದ್ದಾನೆ, ಪಶ್ಚಾತ್ತಾಪ ಪಟ್ಟು ಅಂತ ಹೇಳ್ತಾನೆ. ಸೊ ತಮ್ಗೆ ಇಷ್ಟ ಬಂದಂಗೆ ರೀತಿಯಲ್ಲಿ ನಡೀತಾ ಇದ್ದಾರೆ. ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಮನುಷ್ಯ ದೇವರ ಇಚ್ಛೆ, ದೇವರ ಆಲೋಚನೆ, ದೇವರ ಸಂಕಲ್ಪಗಳನ್ನೆಲ್ಲ ಬದಿಗಿಟ್ಟಿದ್ದಾನೆ. ತನ್ನ ಸಂತೋಷ, ತನ್ನ ಇಷ್ಟ, ಲೋಕ ಮರ್ಯಾದೆ ಪ್ರಕಾರ, ಲೋಕ ಯಾವುದನ್ನ ಅಕ್ಸೆಪ್ಟ್ ಮಾಡ್ತಾ ಇದೆ ಅದ್ರ ಪ್ರಕಾರ ಹೋಗ್ತಾ ಇದ್ದಾನೆ, ದೇವರಿಂದ ದೂರ ಆಗ್ತಾ ಇದ್ದಾನೆ. ಹೋಗ್ಲಿ, ಆ ರೀತಿ ಹೋಗುವಾಗ ಬದುಕುಗಳೇನಾದ್ರೂ ಸಂತೃಪ್ತಿ ಆಗಿದಾವ, ನೆಮ್ಮದಿ ಆಗಿದಾವ ಅಂತಂದ್ರೆ ಬದುಕುಗಳು ನೆಮ್ಮದಿ ಆಗಿಲ್ಲ, ಸಮಾಧಾನಕರವಾದಂತ ಸ್ಥಿತಿಯಲ್ಲಿ ಬದುಕುಗಳು ಹೋಗ್ತಾ ಇಲ್ಲ. ಬರೀ ಜಂಜಾಟಗಳೇ, ಬರೀ ಅಪನಂಬಿಕೆಗಳೇ, ಬರೀ ಕೊರತೆಗಳೇ, ಬರೀ ಅಸಮಾಧಾನಗಳೇ, ಸಂತೃಪ್ತಿಕರವಾದಂತ ವಾತಾವರಣ ಇಲ್ಲ. ಯಾಕೆಲ್ಲ? ದೇವರನ್ನು ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂತ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಾತೇನಂತಂದ್ರೆ, ಎಲೇ ಕಷ್ಟಪಡುವವರೇ, ಹೊರವತ್ತವರೇ, ನೀವೆಲ್ಲರೂ ಕೂಡ ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತಾ ಇದ್ದೀನಿ. ನನ್ನಲ್ಲಿದೆ ವಿಶ್ರಾಂತಿ. ಈ ಲೋಕಕ್ಕೆ ಶಾಂತಿ ಕೊಡೋದಕ್ಕೆ ನಾನು ಬಂದಿದ್ದೀನಿ. ಈ ಲೋಕದಲ್ಲಿರ್ತಕ್ಕಂಥ ಪ್ರತಿ ಮನುಷ್ಯನು ಶಾಂತಿಯನ್ನು ಪಡ್ಕೊಳ್ಳಾರ್ದೇನೆ, ಸಮಾಧಾನವನ್ನು ಪಡ್ಕೊಳ್ಳಾರ್ದೇನೆ, ನೆಮ್ಮದಿಯನ್ನು ಪಡ್ಕೊಳ್ಳಾರ್ದೇನೆ, ತನ್ನ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟಂತ ಇಚ್ಛೆಗಳನ್ನ ನೆರವೇರಿಸ್ತಾ ಬಹು ದುಃಖದಲ್ಲಿ ತನ್ನ ಬದುಕುಗಳನ್ನ ಕಳೆಯುತ್ತಾ, ಭಾರವಾದ ಮಗುವನ್ನು ಹೊರ್ತಾ, ನಿತ್ಯತ್ವದ ನಿರೀಕ್ಷಣೆ ಇಲ್ಲದೆ ಪಶುಗಳ ರೀತಿಯಲ್ಲಿ ಬದುಕ್ತಾ ಇದ್ದಾನೆ. ಹಾಗಾಗಿ ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ಶಾಂತಿ ಕೊಡ್ತೀನಿ, ದೈವಿಕವಾದಂತಹ ಆಲೋಚನೆಗಳು ಏನಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಒಬ್ಬ ವ್ಯಕ್ತಿ ಸಮಾಧಾನಕರವಾದಂತಹ ಜೀವಿತವನ್ನ, ನೆಮ್ಮದಿಕರವಾದಂತಹ ಜೀವಿತವನ್ನ ಈ ಲೋಕದಲ್ಲಿ ಹೇಗೆ ಜೀವಿಸ್ಬೇಕನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ, ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಹಾಗಾಗಿ ಇವರು ಆ ರೀತಿ ಜೀವಿಸದೇ ಇರೋದ್ರಿಂದ ತಮಗೆ ಇಷ್ಟವಾದವರನ್ನ ಹೆಂಡರನ್ನ ಮಾಡಿಕೊಂಡು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ದೇವರ ಮನಸ್ಸಿಗೆ ನೋವನ್ನುಂಟು ಮಾಡ್ತಾ ಇದ್ದಾರೆ. ಆಗ ದೇವರು ಏನ್ ಮಾಡ್ತಾ ಇದ್ದಾನೆ? 7ನೇ ವಚನದಲ್ಲಿ, ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 7ನೇ ವಚನದಲ್ಲಿ, ಯೆಹೋವನು, ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನ ಭೂಮಿಯ ಮೇಲಿನಿಂದ ಏನ್ ಮಾಡ್ತೀನಿ? ಏನ್ರಿ ಎಂತ ಮೇಜರ್ ಡಿಸಿಷನ್ ಇದು! ತಾನೇ ತನ್ನ ಕೈಯಾರೆ ಉಂಟು ಮಾಡಿದಂತ ಮನುಷ್ಯ ಜಾತಿಯನ್ನ ಭೂಮಿ ಮೇಲೆ ನಾನು ಅಳಿಸ್ಬಿಡ್ತೀನಿ ಅನ್ನುವಂತ ಮಟ್ಟಕ್ಕೆ ಇವತ್ತು ದೇವರ ತಗೊಂಡ್ ಬಂದಿರೋದು ಯಾರು? ಮನುಷ್ಯರೇ. ಸೊ ಬಹಳ ಒಂದು ನೋವಿನ ಒಂದು ಸಂಗತಿ ಪ್ರೇರ್. ಸೊ ಅದಕ್ಕೆ ನೆಕ್ಸ್ಟ್, ಅಳಿಸಿ ಬಿಡುವನ್ನು ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ
ಪಶ್ಚಾತ್ತಾಪ, ದೇವರು ಪಶ್ಚಾತ್ತಾಪ ಪಡುವಂತ ರೀತಿಯಲ್ಲಿ ಮನುಷ್ಯ ಏನ್ ಮಾಡಿಬಿಟ್ಟಿದ್ದಾನೆ, ದೇವ್ರನ್ನ ಕರ್ಕೊಂಡು ಹೋಗು. ದೇವ್ರು ಪಶ್ಚಾತ್ತಾಪ ಪಡ್ತಾನೇನ್ರಿ? ಪಶ್ಚಾತ್ತಾಪ ಪಡೋದಕ್ಕೆ ಅವಕಾಶ ಇಲ್ಲ ಆತ. ಆದ್ರೆ ಮನುಷ್ಯರು ತಮ್ಮ ನಡೆ ನುಡಿ ಕ್ರಿಯೆಗಳಿಂದಾಗಿ ದೇವರು ಪಶ್ಚಾತ್ತಾಪ ಪಡುವಂತ ಸ್ಥಿತಿಗೆ ಇವತ್ತು ಮನುಷ್ಯರು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇಷ್ಟರಾದವ್ರನ್ನ ಮದುವೆ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಪರಿಣಾಮ ಹಿಂಗಿರ್ತದೆ. ಸೊ ಹಾಗಾಗಿ ಏನು ಇಷ್ಟಪಡ್ತಾ ಇದ್ದಾರೆ ಅನ್ನೋದನ್ನ ಒಂದು ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ. ಇಷ್ಟರಾದಂಥವ್ರನ್ನ ಮದುವೆ ಮಾಡ್ಕೊಳ್ಳೋದು ಅಲ್ಲ ಜೀವನ. ಇದು ಜೀವನ ಅಂತಕ್ಕಂಥದ್ದು ಜೀವಿತಾಂತದ ಕಾಲದವರೆಗೂ ಕೂಡ ಜೊತೆಯಾಗಿ ಸಾಕ್ತಕ್ಕಂಥ ಒಂದು ಬಂಧನ. ಅದಕ್ಕೆ ನೀನು ಸರಿಯಾದದ್ದನ್ನು ಆಯ್ಕೆ ಮಾಡ್ಕೋ ಅಂತ ಹೇಳ್ತಾನೆ. ಅದನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ದೇವರ ಸಹಾಯವನ್ನು ಕೋರ್ಕೋಬೇಕು. ಯಾಕೆಂದ್ರೆ ಒಬ್ಬಂಟಿಗರನ್ನು ಸಂಸಾರಸ್ಥರನ್ನಾಗಿ ಮಾಡೋದು ಯಾರು? ದೇವರೇ ಮಾಡ್ತಾನೆ. ದೇವರಿಗೆ ಪ್ರಾರ್ಥನೆ ಮಾಡಬೇಕು. ದೇವರೇ, ತಾಯಿಯ ಗರ್ಭದಿಂದ ಸುರಕ್ಷಿತವಾಗಿ ನನ್ನ ಈ ಭೂಮಿಗೆ ಪಾದಾರ್ಪಣೆ ಮಾಡಿಸಿದ್ದಿ. ಹುಟ್ಟಿದಂದಿನಿಂದ ಬಾಲ್ಯ ದಶೆ, ಯೌವನ ದಶೆ ಸುರಕ್ಷಿತವಾದ ರೀತಿಯಲ್ಲಿ ಈ ಕಾಲಗಳನ್ನ ಕಳೀಲಿಕ್ಕಾಗುವಂತ ಕೃಪೆಯನ್ನು ದಯಪಾಲಿಸಿದ್ದಿ. ಈ ಒಂದು ಕಾಲ ಇದೆ. ಯಾವ ಕಾಲ ಇದು? ಸಂಸಾರಿಕನಾಗುವಂತ ಒಂದು ಕಾಲ ಬಂದಿದೆ. ನನಗೆ ಕೃಪೆಯನ್ನು ಅನುಗ್ರಹಿಸು. ನಿನ್ನ ಚಿತ್ತಾನ ನಾನು ನಡೆಸಬೇಕು. ನಿನ್ನ ಒಡಂಬಡಿಕೆಗಳಿಗೆ ಒಳಪಟ್ಟು ನಾನು ಬದುಕಬೇಕು. ಒಬ್ಬ ದೈವಿಕ ಕುಟುಂಬವಾಗಿ ನಾನು ಬಾಳಿ ಬದುಕಬೇಕು. ನನ್ನ ಜೊತೆಗಾರ ನನ್ನ ನಿತ್ಯತ್ವಕ್ಕೆ ನಾನು ನಡೆಸ್ಕೊಂಡು ಹೋಗ್ಬೇಕು. ನನಗೆ ನೀನು ದಯಪಾಲಿಸಿ ಕೊಡ್ತಕ್ಕಂಥ ಸಂತಾನ ನಿತ್ಯತ್ವಕ್ಕೆ ಬರಬೇಕು. ನನಗೆ ನೀನು ದಯಪಾಲಿಸಿ ಕೊಡ್ತಕ್ಕಂಥ ಕುಟುಂಬ ಸದಸ್ಯರುಗಳು ನಿನ್ನನ್ನು ಘನಪಡಿಸ್ಬೇಕು, ನಿನ್ನನ್ನು ಮಹಿಮೆಪಡಿಸ್ಬೇಕು, ನಿನ್ನ ಕಟ್ಟಳೆಗಳಲ್ಲಿ ಆನಂದ ಪಡಿಸ್ಬೇಕು ಅನ್ನುವಂತಹ ಆಲೋಚನೆಯನ್ನು ಇವತ್ತು ಪ್ರತಿ ಯೌವನಸ್ಥ ಸಹೋದರ ಸಹೋದರಿಯರು ಹೊಂದಿಕೊಂಡಿರ್ಬೇಕು. ಇವತ್ತು ಆಗ್ಲೇ ವಿವಾಹ ಎಲ್ಲದರಲ್ಲೂ ಕೂಡ ಶ್ರೇಷ್ಠವಾದದ್ದೆಂಬುದಾಗಿ ಎಣಿಸ್ಲಿಕ್ಕೆ ಸಾಧ್ಯ ಇದೆ. ಸೊ ಆ ದಿಕ್ಕಿನಲ್ಲಿ ಇವತ್ತು ಬಿಫೋರ್ ಮ್ಯಾರೇಜ್ ನಡೆಯುವಂತ ಒಂದು ಲೋಪದೋಷಗಳಲ್ಲಿ ನಂಬರ್ 1 ಏನಂತಂದ್ರೆ ಮನಸ್ಸಿಗೆ ಇಷ್ಟರಾದಂಥವ್ರನ್ನ ಮದುವೆ ಮಾಡಿಕೊಳ್ಳುವಂಥದ್ದು. ಇದು ಇಟ್ಸ್ ವೆರಿ ಡೇಂಜರಸ್. ಇದು ಮನಸ್ಸು ಇವತ್ತು ಒಬ್ಬರನ್ನ ಇಷ್ಟಪಡ್ತದೆ, ನಾಳೆ ಇನ್ನೊಬ್ರನ್ನ ನೋಡಿದ್ರೆ ಇನ್ನೊಬ್ರನ್ನ ಇಷ್ಟಪಡ್ತದೆ. ಆಮೇಲೆ ಏನಂದ್ರೆ ಅಯ್ಯೋ ನೀನು ನೋಡಿದೆ, ಅವಾಗ ಇಷ್ಟ ಆಗಿ ಮಾಡ್ಕೊಂಡೆ, ಇವಾಗ ನಿನ್ಗೆ ಇಷ್ಟ ಆಗ್ಲಿಲ್ಲ, ಇನ್ನೊಬ್ರು ಇಷ್ಟ ಆದ್ರು. ಏನಿದು ಅರ್ಥ? ಇದಕ್ಕೇನಾದ್ರು ಬೆಲೆ ಇದೆಯಾ? ಮ್ಯಾರೇಜ್ಗೆ ಬೆಲೆ ಇದೆಯಾ? ಬೆಲೆ ಇಲ್ದಂಗೆ ಆಗ್ಬಿಡ್ತದೆ ಅಷ್ಟೇನೆ. ನೀನಿಲ್ಲ ಇನ್ನೊಬ್ಳು ಹೋಗೆ, ಎಲ್ಲಿದೆ ಬೆಲೆ ಇದಕ್ಕೆ? ದೇವ್ರು ಇಷ್ಟೊಂದು ಬೆಲೆ ಕೊಟ್ಟಿದ್ದಾನಲ್ಲ ಮ್ಯಾರೇಜ್ಗೆ. ಮತ್ತೆ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ? ತನಗಿಷ್ಟ ಬಂದ ಪ್ರಕಾರ ನಡ್ಕೊಳ್ಳೋದ್ರ ಮುಖಾಂತರ ದೇವರ ದೃಷ್ಟಿಯಲ್ಲಿ ಉನ್ನತವಾಗಿರ್ತಕ್ಕಂಥ ಈ ವಿವಾಹ ವ್ಯವಸ್ಥೆಯನ್ನ ಗಣನೆಗೆ ಬಾರದಂತ ರೀತಿಯಲ್ಲಿ, ಬಹಳ ತಿರಸ್ಕರಿಸುವಂತ ರೀತಿಯಲ್ಲಿ ಇವತ್ತು ಮನುಷ್ಯ ಮಾಡಿಟ್ಬಿಟ್ಟಿದ್ದಾನೆ. ಹಾಗಾಗಿ ತನ್ನ ಮಕ್ಕಳು ಹಂಗಾಗ್ಬಾರ್ದು. ಯಾಕಂದ್ರೆ ಮ್ಯಾರೇಜ್ ಅನ್ನುವಂಥದ್ದು ದೇವರ ದೃಷ್ಟಿಯಲ್ಲಿ ಬಹು ಉನ್ನತವಾದಂತ ಒಂದು ಆಲೋಚನೆ. ಈ ಮ್ಯಾರೇಜ್ ಮುಖಾಂತರವೇ ದೇವರು ಎಲ್ಲವನ್ನೂ ಕೂಡ ನಡೆಸಲಿಕ್ಕಿದ್ದಾನೆ ನೆಕ್ಸ್ಟ್ ಕೂಡ. ಹಾಗಾಗಿ ಮನಸ್ಸಿಗೆ ಇಷ್ಟರಾದವರನ್ನ ಮದುವೆ ಮಾಡಿಕೊಳ್ಳುವಂಥದ್ದು ಬಿಫೋರ್ ಮ್ಯಾರೇಜ್ ನಡೆಯುವಂತ ಒಂದು ಲೋಪದೋಷ. ಸೊ ಇನ್ನು ಎರಡನೇದಾಗಿ ಅನ್ಯರನ್ನ, ಅವಿಶ್ವಾಸಿಗಳನ್ನ ಮದುವೆ ಮಾಡ್ಕೊಳ್ತಕ್ಕಂಥದ್ದು. ಇಟ್ ಇಸ್ ವೆರಿ ಡೇಂಜರಸ್. ಹೆಂಗ್ ಡೇಂಜರಸ್ ಅಂತಂದ್ರೆ ಎತ್ತನ್ನ ಕತ್ತನ್ನ ನೊಗಕ್ಕೆ ಕಟ್ಟೋಕ್ ಸಾಧ್ಯ ಇಲ್ಲ. ಕಟ್ಟಿ ಉಳಿಮೆ ಮಾಡ್ಬೋದಾ? ಮಾಡಲ್ಲ. ಕತ್ತೆ ಸ್ಟ್ರೆಂತೆ ಬೇರೆ, ಎತ್ತಿನ ಸ್ಟ್ರೆಂತೆ ಬೇರೆ, ನಾಯಿ ಸ್ಟ್ರೆಂತೆ ಬೇರೆ, ಕತ್ತೆ ಸ್ಟ್ರೆಂತೆ ಬೇರೆ. ಇವೆರಡನ್ನ ಜೊತೆ ಕಟ್ಬಿಟ್ಟು ಒಂದು ನೊಗನ ಇಟ್ಬಿಟ್ಟು ಉಳುಮೆ ಮಾಡುವಂತಂದ್ರೆ ಅದು ಆಗುತ್ತಾ? ಆಗಲ್ಲ. ಅದಕ್ಕೆ ಗ್ರಂಥ ಏನ್ ಹೇಳ್ತದಪ್ಪ ಅಂತಂದ್ರೆ ಎಫೆಸ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನದಲ್ಲಿ, ಆದುದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ಏನ್ ಮಾಡ್ಬಾರ್ದಂತೆ? ನಡೆದುಕೊಳ್ಳಬಾರದು. ಚರ್ಚ್ ಅಂದ್ರೆ ಏನು? ಎಕ್ಲೇಶಿಯಾ. ಗ್ರೀಕ್ ಅಲ್ಲಿ ಎಕ್ಲೇಶಿಯಾ ಅಂತಂದ್ರೆ ಏನು? ಕಾಲ್ಡ್ ಔಟ್ ಪೀಪಲ್ ಫ್ರಮ್ ವೇರ್ ಟು ವೇರ್. ಎಲ್ಲಿಂದ ಎಲ್ಲಿ ಕರೆಯಲ್ಪಟ್ಟಿದ್ದೀರಿ? ಅಂಧಕಾರದ ದೊರೆತನದಿಂದ ನೀವು ಕ್ರಿಸ್ತನ ರಾಜ್ಯಕ್ಕೆ ನೀವು ಕರೆಯಲ್ಪಟ್ಟಿದ್ದೀರಿ. ಸೊ ಹಾಗೆ ಕರೆಯಲ್ಪಟ್ಟಂತ ನೀವುಗಳು ಯಾರು ಅಂತಂದ್ರೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥವ್ರು, ಸ್ಪೆಷಲ್ ನೇಷನ್. ನಿಮ್ಮದೇ ಆದಂತಹ ಒಂದು ನಡವಳಿಕೆ ಬೇರೆ, ನಿಮ್ಮದೇ ಆದಂತಹ ಆಲೋಚನೆಗಳು ಬೇರೆ, ನಿಮ್ಮದೇ ಆದಂತಹ ಜೀವನ ಶೈಲಿ ಬೇರೆ, ಪ್ರತ್ಯೇಕವಾಗಿರುವುದಕ್ಕೋಸ್ಕರ ನೀವು ಕರೆಯಲ್ಪಟ್ಟಿದ್ದೀರಿ. ಸೊ ಹಾಗಾಗಿ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ನಡ್ಕೊಳ್ಬೇಡ್ರಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 14-15ನೇ ವಚನ ನಮ್ಗೆಲ್ಲರೂ ಗೊತ್ತಿದೆ. 2 Corinthians chapter 6 verse 14 and 15. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗ್ಬೇಡ್ರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು? ಬೆಳಕಿಗೂ ಕತ್ತಲಿಗೂ ಒಡನಾಟವೇನು? ಕ್ರಿಸ್ತನಿಗೂ ಸೈತಾನಿಗೂ ಒಡನಾಟ ಏನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು ಅಂತ ಹೇಳ್ತಾರೆ.
ಸೊ ಹಾಗಾಗಿ ಯಾರೊಟ್ಟಿಗೆ ವಿವಾಹ? ವಿಶ್ವಾಸಿ ಒಟ್ಟಿಗೆ ವಿವಾಹ ಆಗ್ಬೇಕು. ಆವಾಗ ನಿನ್ನ ಬದುಕು ದೇವರು ಕೋರಿಕೊಂಡಂತ ರೀತಿಯಲ್ಲಿ ಇರ್ತದೆ. ಇಲ್ಲ ಅಂತಂದ್ರೆ ಎತ್ತಿ ಏರಿಗೆಳಿತದೆ, ಕೋಣ ನೀರಿಗೆಳಿತಾ ಇರ್ತದೆ. ಸಂಸಾರದ ಬಂಡಿ ಛಿದ್ರ ಆಗಿ ನಾಶ ಆಗೋಗ್ಬಿಡ್ತದೆ. ಅದಕ್ಕೆ ದೇವರು ತನ್ನ ಪ್ರಜೆಗಳಾದಂಥ ಇಸ್ರಾಯೇಲರಿಗೆ ಒಂದು ವಿಶೇಷವಾದಂಥ ಒಂದು ಅಪ್ಪಣೆಯನ್ನ ಕೊಡುವಂಥದ್ದನ್ನ ನಾವು ಗಮನಿಸ್ತೇವೆ. 7ನೇ ಅಧ್ಯಾಯ, ಧರ್ಮೋಪದೇಶಕಾಂಡ ಪುಸ್ತಕ 7ನೇ ಅಧ್ಯಾಯ 1ನೇ ವಚನದಿಂದ ವಿಷಯವನ್ನು ಗಮನಿಸ್ತಾ ಹೋದ್ರೆ, ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಸೇರಿಸಿ ಸಂಖ್ಯೆಯಲ್ಲಿಯೂ ಬಲದಲ್ಲಿಯೂ ನಿಮಗೆ ಮೀರುವ ಹಿತ್ತಿಯರು, ಗಿರ್ಗಾಷಿಯರು, ಅಮೋರಿಯರು, ಕಾನಾನ್ಯರು, ಪೆರಿಜ್ಜಿಯರು, ಹಿವ್ವಿಯರು, ಯಬುಸಿಯರು ಎಂಬ 7 ಜನಾಂಗಗಳನ್ನು ನಿಮ್ಮ ಎದುರಿನಿಂದ ಹೊರಡಿಸುವವನಾಗಿ ಅವರನ್ನು ನಿಮ್ಮಿಂದ ಪರಾಜಯಪಡಿಸುವಾಗ ನೀವು ಅವರನ್ನು ನಿಶ್ಶೇಷವಾಗಿ ಸಂಹರಿಸಬೇಕು. ನೆಕ್ಸ್ಟ್ ಪಾಯಿಂಟ್ಸ್ಗಳು ವೆರಿ ಇಂಪಾರ್ಟೆಂಟು. ಅವರ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳಬಾರದು, ಅವರನ್ನು ಕನಿಕರಿಸಬಾರದು. 3ನೇ ವಚನ ಅಂಡರ್ಲೈನ್ ಮಾಡ್ಕೊಳ್ಳಿ. ಅವರೊಡನೆ ಬೀಗತನ ಮಾಡಬಾರದು, ಅವರ ಮಕ್ಕಳಿಗೆ ಹೆಣ್ಣುಗಳನ್ನು ಕೊಡಲೂಬಾರದು, ಅವರಿಂದ ತರಲೂಬಾರದು. ಹಾಗೆ ಮಾಡಿದರೆ ಅವರು ನಿಮ್ಮ ಮಕ್ಕಳನ್ನು ಯೆಹೋವನ ಸೇವೆಯಿಂದ ತಪ್ಪಿಸಿ ಇತರ ದೇವರುಗಳನ್ನು ಪೂಜಿಸುವುದಕ್ಕೆ ತಿರುಗಿಸಾರು. ಇಲ್ಲಿ ಪಾಯಿಂಟ್. ಅವಿಶ್ವಾಸಿಗಳೊಡನೆ ಮ್ಯಾರೇಜ್ ಮಾಡ್ಕೊಂಡ್ರೆ ಏನಾಗ್ತಾರೆ? ಹುಟ್ಟುವಂತ ಮಕ್ಕಳು ಏನಾಗ್ತವೆ? ಅವು ಆ ಕಡೆ ಹೋಗಂಗಿಲ್ಲ, ಈ ಕಡೆ ಹೋಗಿಲ್ಲ. ಅಪ್ಪನ ಮಾತು ಕೇಳ್ಬೇಕಾ, ಅಮ್ಮನ ಮಾತು ಕೇಳ್ಬೇಕಾ? ಅಮ್ಮಂದೇ ಒಂದು ನಂಬಿಕೆ, ಅಪ್ಪಂದೇ ಒಂದು ನಂಬಿಕೆ. ಆ ಕಡೆ ಅಮ್ಮನ ಕಡೆ ಹೋಗ್ಲಿಲ್ಲ ಅಂತಂದ್ರೆ ಅಪ್ಪ ಬೇಜಾರು ಮಾಡ್ಕೊತಾನೆ, ಅಪ್ಪನ ಕಡೆ ಹೋಗ್ಲಿಲ್ಲ ಅಂತಂದ್ರೆ ಅಮ್ಮ ಬೇಜಾರು ಮಾಡ್ಕೊಳ್ತಾನೆ. ಮಕ್ಕಳ ಪರಿಸ್ಥಿತಿ ಏನವಾಗ? ಮಕ್ಕಳು ಏನಾಗ್ತಾರೆ ಗೊತ್ತಾ? ನಿಂದು ಬೇಡ, ನಂದೇ ನಾನು ನೋಡ್ಕೋತೀನಿ ಅನ್ನೋ ರೀತಿಲಿ ಹೋಗ್ಬಿಡ್ತಾರೆ. ನಿಮ್ ವಿಶ್ವಾಸನೂ ಬೇಡ, ನನ್ನ ವಿಶ್ವಾಸ. ಮಕ್ಕಳು ಏನಾಗ್ತಾರೆ ಹೇಳಿ? ನಾನು ನೋಡ್ಕೋತೀನಿ ದಾರಿ, ನಿಮ್ದು ನೀವು ನೋಡ್ಕೊಳ್ಳಿ ಅಷ್ಟೇ. ಗಂಡ ಹೆಂಡರ ಮಧ್ಯದಲ್ಲಿ ಕಚ್ಚಾಟಗಳು. ನಾನು ಇವತ್ತಲ್ಲಿ ಚರ್ಚ್ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದೆ, ನೀನು ದೇವಸ್ಥಾನ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದೀನಿ. ನೀನು ಏನ್ ನನ್ನ ಮಾತಿಗೆ ಏನು ಬೆಲೆನೂ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತೇಳಿ ಜಗಳಗಳು. ಈ ಜಗಳದಲ್ಲಿ ಏನಾಗುತ್ತೆ? ಗಂಡ ಹೆಂಡರ ಜಗಳದಲ್ಲಿ ಕೂಸಿ ಏನಾಗ್ತವೆ? ಬಡವಾಗ್ಬಿಡ್ತವೆ. ಅದಕ್ಕೆ ಮಕ್ಕಳು ಏನಾಗ್ಬಿಡ್ತವೆ? ಕಠಿಣ ಆಗ್ಬಿಡ್ತವೆ. ನಿಂದು ಬೇಡ, ನಂದು ಬೇಡ, ಯಾರ್ದು ಬೇಡ, ನಾನು ಸತ್ರ ನರಕಕ್ಕೆ ಹೋದ್ರೆ ಪರವಾಗಿಲ್ಲ, ನನ್ನ ಮನ್ಸಿಗೆ ನಾನು ಬದುಕ್ತೀನಿ ಅಂತ ಹೇಳ್ಬಿಟ್ಟು ಅವನು ದೇವಸ್ಥಾನಕ್ಕೆ ಹೋಗಲ್ಲ, ಚರ್ಚ್ಗೆ ಹೋಗಲ್ಲ, ಮಸೀದಿಗೆ ಹೋಗಲ್ಲ, ಎಲ್ಲ ಒಂದ್ ಕಡೆ ಪಬ್ಗೆ ಹೋಗ್ತಾನೆ, ಎಲ್ಲ ಒಂದ್ ಕಡೆ ಸಿಗರೇಟ್ ಸೇದಕ್ಕೆ ಹೋಗ್ತಾನೆ, ಎಲ್ಲ ಬಾರಲ್ಲಿ ಕುಡಿಯಕ್ಕೆ ಹೋಗ್ತಾನೆ. ಎಲ್ಲ ನೆಮ್ಮದಿ ಬೇಕಲ್ಲ ಅವನಿಗೆ. ಪರಿಸ್ಥಿತಿಗಳು ಹಿಂಗಿದಾವೆ. ಸೊ ಹಾಗಾಗಿ ದೇವರು ತನ್ನ ಪ್ರಜೆಗಳಾದಂತ ಇಸ್ರಾಯೇಲ್ಗೆ ಹೇಳ್ತಾನೆ 3ನೇ ವಚನದಿಂದ, ಅವರೊಡನೆ ಬೀಗತನ ಮಾಡಬಾರದು, ಅವರ ಮಕ್ಕಳಿಗೆ ಹೆಣ್ಣುಗಳನ್ನು ಕೊಡಲೂಬಾರದು, ಅವರಿಂದ ತರಲೂಬಾರದು. ಹಾಗೆ ಮಾಡಿದರೆ ಅವರು ನಿಮ್ಮ ಮಕ್ಕಳನ್ನು ಯೆಹೋವನ ಸೇವೆಯಿಂದ ತಪ್ಪಿಸಿ ಇತರ ದೇವರುಗಳನ್ನು ಪೂಜಿಸುವುದಕ್ಕೆ ತಿರುಗಿಸಾರು. ಆಗ ಯೆಹೋವನು ನಿಮ್ಮ ಮೇಲೆ ಕೋಪಗೊಂಡು ಬೇಗನೆ ನಿಮ್ಮನ್ನು ನಾಶ ಮಾಡುವನು ಅಂತ ಹೇಳ್ತಾರೆ. ಸೊ ಹಾಗಾಗಿ 6ನೇ ವಚನ ವೆರಿ ಇಂಪಾರ್ಟೆಂಟು. ಯಾಕೆಂದ್ರೆ ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನಾಂಗರಾಗಿದ್ದಿರಲ್ಲ. ಯೆಹೋವನಿಗೆ ಏನಾಗಿದೆ? ನೀವು ಮೀಸಲಾದಂತ ಜನಾಂಗ. ನೀವು ಮೀಸಲು, ಆತನಿಗೆ ಇಷ್ಟವಾದಂತವ್ರು, ಆತನಿಗೆ ಪ್ರತ್ಯೇಕವಾಗಿ ಬದುಕುದಿಸ್ಕೆ ಇರತಕ್ಕಂಥ ನೀವುಗಳು ಏನ್ ಮಾಡಬೇಕು? ಪ್ರತ್ಯೇಕವಾಗಿ ಮೀಸಲಾಗಿನೇ ನೀವು ಬದುಕಬೇಕು. ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನಾಂಗವಾಗುವುದಕ್ಕೆ ಆದುಕೊಂಡನಲ್ಲ. ಹಾಗಾಗಿ ಪರಿಸ್ಥಿತಿಗಳಿಗೆ ಯಾರ್ಯಾರ ಜೊತೆಗೆ ಮದುವೆ ಮಾಡ್ಕೋಬಾರ್ದು? ಅನ್ಯರೊಟ್ಟಿಗೆ, ಅವಿಶ್ವಾಸಿಗಳೊಟ್ಟಿಗೆ ಏನ್ ಮಾಡ್ಬಾರ್ದು? ಮದುವೆಯನ್ನು ಮಾಡ್ಕೊಳ್ಬಾರ್ದು. ನಮ್ಮ ಇಸ್ರಾಯೇಲ್ಯರ ಪ್ರಥಮ ಅರಸನಾದಂತಹ ಸೌಲನ ನಂತರ ದಾವಿದನ ನಂತರ ಸೊಲೊಮೋನ್ ಏನ್ ಮಾಡ್ದ? ಅನ್ಯರೊಟ್ಟಿಗೆ. ಅದು ಏನಕ್ಕೆ? ರಾಜಕೀಯವಾಗಿ ಕೂಡ ಒಂದು ಆಂಗಲ್ ಇದೆ, ಇನ್ನೊಂದು ಫಿಸಿಕಲ್ ಆಗಿ ಒಂದು ಆಂಗಲ್ ಇದೆ. ಸೊಲೊಮೋನ್ ಏನ್ ಮಾಡ್ತಾನಂತಂದ್ರೆ, ಪಕ್ಕದ ರಾಜ್ಯದೊಟ್ಟಿಗೆ ಯಾಕಪ್ಪ ಸುಮ್ಮನೆ ವೈರತ್ವ, ಅವ್ರ ಮಗಳನ್ನ ಮದುವೆ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತಲ್ಲ, ಯುದ್ಧ ಇಲ್ಲ, ಎಂತದಿಲ್ಲ, ಆರಾಮಾಗಿ ಸಮಾಧಾನದಿರ್ಬೋದು. ಪರಿಸ್ಥಿತಿ ಹೆಂಗಾಗ್ತವ ಅಂತ ಯೋಚನೆ ಮಾಡಲಿಲ್ಲ ಸೊಲೊಮೋನ. ಲಾಸ್ಟಿಗೆ ಅದನ್ನ ಪರಿಸ್ಥಿತಿ ಹೆಂಗಾಗುತ್ತೆ ಅಂತಂದ್ರೆ, 1ನೇ ಅರಸುಗಳ ಪುಸ್ತಕ 11ನೇ ಅಧ್ಯಾಯ 1ನೇ ವಚನದಿಂದ, ಅರಸನಾದ ಸೊಲೊಮೋನನು ಫರೋಹನನ ಮಗಳಲ್ಲದೆ ಮೋವಾಬ್ಯರು, ಅಮ್ಮೋನಿಯರು, ಎದೋಮ್ಯರು, ಚೀದೋನ್ಯರು, ಹಿತ್ತಿಯರು ಎಂಬ ಜನಾಂಗಗಳ ಸ್ತ್ರೀಯರನ್ನು ಮೋಹಿಸಿದನು. ಮತ್ತೆ ಅಲ್ಲಿ ಏನ್ ಹೇಳ್ದ? ಧರ್ಮೋಪದೇಶ ಕಾಂಡದಲ್ಲಿ ಅವ್ರ ಜೊತೆಗೆ ನೀವು ಬೀಗತನ ಮಾಡಬಾರ್ದು ಅಂತ ಹೇಳ್ದ. ಮತ್ತೆ ಈತ ಏನ್ ಮಾಡ್ದ? ಬೀಗತನ ಮಾಡ್ತಾನೆ. ಮತ್ತೆ ಪರಿಣಾಮ ಏನಾಗತ್ತೆ ಅಂತಂದ್ರೆ, ನೆಕ್ಸ್ಟ್, ಯೆಹೋವನು ಈ ಜನಾಂಗಗಳ ವಿಷಯದಲ್ಲಿ ಇಸ್ರಾಯೇಲರಿಗೆ ನಿಮಗೂ ಅವರಿಗೂ ಕೊಟ್ಟುಕೊಳ್ಳುವುದು ನಡೆಯಬಾರದು. ಅದು ನಡೆಯುವುದಾದರೆ ಅವರು ನಿಮ್ಮ ಮನಸ್ಸನ್ನು ತಮ್ಮ ದೇವತೆಗಳ ಕಡೆಗೆ ಏನ್ ಮಾಡ್ತಾರೆ? ತಿರುಗಿಸ್ತಾರೆ ಅಂತ ಮೊದಲೇ ಹೇಳಿದಾನೆ ಅಲ್ಲಿ. ಮತ್ತೆ ಈತ ಏನ್ ಮಾಡಿದಾನೆ? ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟಂತ ಇಚ್ಛೆಗಳು ನೆರವೇರಿಸಿ ಏನ್ ಮಾಡ್ತಾ ಇದ್ದಾನೆ? ಆಜ್ಞಾಪಿಸಿದ್ದರೂ
ಸೊಲೊಮೋನನು ಅವರ ಸ್ತ್ರೀಯರಲ್ಲಿ ಅನುರಕ್ತನಾದನು ಅಂತ ಹೇಳ್ತಾರೆ. ಅನುರಕ್ತನಾದನು ಅಂತಂದ್ರೆ ಏನು? ಆ ಸ್ತ್ರೀಯರಲ್ಲಿ ತನ್ನ ಬದುಕನ್ನೇ ಏನ್ ಮಾಡ್ಬಿಟ್ಟ, ಒಳಪಡಿಸ್ಬಿಟ್ಟ ಅಂತೇಳಿ. ನಿಮ್ಗೆ ಇನ್ನೂ ಚಂದವಾಗಿ ಅರ್ಥ ಆಗ್ಬೇಕಂತಂದ್ರೆ, ಯಾರ್ದೋ ಪ್ರಾಣ ಗಿಳಿಲಿತ್ತಂತೆ, ಗಿಳಿನ ಕೊಂದಾಕ್ಬಿಟ್ರೆ ಯಾರು ಸಾಯ್ತಾರೆ? ಈ ವ್ಯಕ್ತಿ ಸಾಯ್ತಾನಂತೆ. ಅಂದ್ರೆ ಇವನ್ ಪ್ರಾಣ ಎಲ್ಲ ಎಲ್ಲಿದೆ? ಆ ಗಿಳಿಲಿದೆ. ಸೊ ಹಾಗೆ ಸೊಲೊಮೋನನ ಪ್ರಾಣ ಯಾರಲ್ಲಿದೆ ಇವಾಗ? ಈ ಸ್ತ್ರೀಯರಲ್ಲಿದೆ ಅಂತ. ಅಂದ್ರೆ ತನ್ನ ಪ್ರಾಣನೆಲ್ಲ ಯಾರಿಗೆ ಕೊಟ್ಬಿಟ್ಟಿದ್ದಾನೆ? ಅವ್ರು ಕೊಟ್ಬಿಟ್ಟಿದ್ದಾನೆ ಅಂತ ಆ ಮಟ್ಟಿಗೆ ಹೋಗ್ಬಿಟ್ಟಿದ್ದಾನೆ ಸೊಲೊಮೋನ. ನೆಕ್ಸ್ಟ್ ಮುಂದೆ ಏನಾಗುತ್ತೆ ನೋಡೋಣ. ಸೊಲೊಮೋನನು ಸ್ತ್ರೀಯರಲ್ಲಿ ಅನುರಕ್ತನಾದನು. 3ನೇ ವಚನ, ರಾಜವಂಶದವರಾದ 700 ಮಂದಿ ಪತ್ನಿಯರಲ್ಲದೆ 300 ಮಂದಿ ಉಪಪತ್ನಿಯರಿದ್ದರು. ಈ ಸ್ತ್ರೀಯರು ಏನ್ ಮಾಡಿದ್ರು? ಅದಕ್ಕೆ ಪೌಲ ಬಹಳ ಚಂದವಾಗಿ ಹೇಳ್ತಾನೆ, ಕೊರಿಂಥದವ್ರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯದಲ್ಲಿ, ಸ್ತ್ರೀಯರನ್ನು ಮುಟ್ಟದೇ ಇರೋದು ಬಹಳ ಒಳ್ಳೇದು ಅಂತ ಹೇಳ್ತಾನೆ. ಅವ್ರ ತಂಟೆಗೆ ಹೋಗ್ಬಾರ್ದು, ನೀನು ಬಹಳ ಚೆನ್ನಾಗಿರ್ತಿದ್ದೀನಿ, ನಿನ್ನಂತ ಸುಖಭೋಗಿನೇ ಯಾರಿಲ್ಲ ನೀನು ಅಂತೇಳಿ. ಸೊ ಈತ ಒಬ್ಬರಲ್ಲ ಇಬ್ಬರಲ್ಲ 1000 ತಂಟೆಗೆ ಹೋಗಿದ್ದಾನೆ, 1000 ಜನರ ತಂಟೆಗೆ ಹೋಗಿದ್ದಾನೆ. ಇದನ್ನ ಸ್ಪಿರಿಚುವಲ್ ಲೈಫ್ ಹೆಂಗಿತ್ತು ಅಂತಂದ್ರೆ, ಈ ಕಡೆ ಯೆಹೋವನ ಆಲಯದ ಎದುರುಗಡೆನೆ ಇನ್ನೊಂದು ಆಲಯ ಕಟ್ಟುವಂತ ಪರಿಸ್ಥಿತಿ ಬಂದಿದೆ ಇವಾಗ. ಅದು ವಿಗ್ರಹಾರಾಧನೆ. ಒಂದಾನೊಂದು ಕಾಲದಲ್ಲಿ ದೇವರಿಂದ ಜ್ಞಾನನ ಪಡ್ಕೊಂಡು ನಿನ್ನಂತ ಜ್ಞಾನಿ ಹಿಂದೆ ಇರಲ್ಲ ಮುಂದೆ ಇರಲ್ಲ ಅನ್ನುವಂಥ ಬಿರುದನ್ನು ಪಡೆದಂತಹ ಮಹಾಜ್ಞಾನಿ ಇವತ್ತು ಮಹಾ ಅಜ್ಞಾನಿ ಆಗ್ಬಿಟ್ಟಿದ್ದಾನೆ ಇವತ್ತೆಲ್ಲ. ಯಾಕೆ ತನ್ನ ಬುದ್ಧಿಯನ್ನ ತನ್ನಲ್ಲಿ ಇಟ್ಕೊಳ್ಳಿಲ್ಲ, ದೇವರ ವಶಕ್ಕೆ ಅದನ್ನು ಒಪ್ಪಿಸ್ಕೊಡ್ಲಿಲ್ಲ, ಮನಸ್ಸಿಗೂ ಶರೀರಕ್ಕೂ ಸಂಬಂಧಪಟ್ಟಂತ ರೀತಿಯಲ್ಲಿ ಬಳಸ್ಕೊಳ್ತಾ ಏನಾಗ್ಬಿಟ್ಟಿದೆ ಅಂತಂದ್ರೆ ಇವತ್ತು ಪರಿಸ್ಥಿತಿ ಹಿಂಗೆ ಆಗ್ಬಿಟ್ಟಿದೆ. ನೆಕ್ಸ್ಟ್ ಮುಂದೆ ನೋಡಿದ್ರೆ, ಅವನ ಹೃದಯವನ್ನ ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿದರು. ನೆಕ್ಸ್ಟ್, ಈ ಕಾರಣದಿಂದ ಅವನು ತನ್ನ ದೇವರಾದ ಯೆಹೋವನಲ್ಲಿಟ್ಟಿದ್ದ ಯಥಾರ್ಥ ಭಕ್ತಿಯನ್ನು ಏನ್ ಮಾಡ್ತಾನೆ? ಕಳೆದುಕೊಳ್ತಾನೆ. ಬಿ ಕೇರ್ಫುಲ್. ಈ ರೀತಿಯಾದಂತಹ ಒಂದು ಆಲೋಚನೆಗೆ ನೀವು ಬರಬೇಡಿ. ವಿಶ್ವಾಸಿಗಳೊಟ್ಟಿಗೆ ನೀವು ಮದುವೆ ಮಾಡ್ಕೊಳ್ಳಿ. ಆಗ ನೀವಿಬ್ರು ಕೂಡ ದೇವರ ಸಂಕಲ್ಪವನ್ನು ನೆರವೇರಿಸುವುದಕ್ಕೆ ಬಹಳ ಅನುಕೂಲ ಆಗುತ್ತೆ. ನಿಮ್ಗೆ ಹುಟ್ಟುವಂತ ಮಕ್ಕಳು ಕೂಡ ಹೆಂಗಿರ್ತಾರೆ? ದೈವ ಭಕ್ತಿಯಲ್ಲಿ ದೇವರ ಆಲೋಚನೆಗಳಲ್ಲಿ ಬೆಳೆಯೋದಕ್ಕೆ ಅವ್ರಿಗೊಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗುತ್ತೆ. ಅದನ್ನು ಹೊರತುಪಡಿಸಿ ನಿಮಗಿಷ್ಟವಾದಂಥವ್ರನ್ನ ನೀವು ಮದುವೆ ಮಾಡ್ಕೊಂಡ್ರೆ, ಅವಿಶ್ವಾಸಿಗಳನ್ನ ನೀವು ಮದುವೆ ಮಾಡ್ಕೊಂಡ್ರೆ ಪರಿಸ್ಥಿತಿಗಳು ಹಿಂಗಿರ್ತವೆ. ಆಮೇಲೆ ಮುಂದೆ ಏನನ್ನಾಯ್ತು ಅನ್ನೋದನ್ನ ಒಂದ್ಸಾರಿ ಗಮನಿಸ್ತಾ ಇದ್ರೆ, 5ನೇ ವಚನದಲ್ಲಿ, ತನ್ನ ತಂದೆಯಾದ ದಾವೀದನಂತ ನಡೆಯಲಿಲ್ಲ. ಅವನು ಚೀದೋನ್ಯರ ಅಷ್ಟೋರೆತ್ತು ದೇವತೆಯನ್ನು, ಅಮ್ಮೋನಿಯರ ಮಿಲ್ಕೋಮ್ ಎಂಬ ಅಸಹ್ಯ ವಿಗ್ರಹವನ್ನು, ನೀವು ಗೂಗಲ್ ಅಲ್ಲಿ ಹೊಡೆದು ನೋಡ್ರಿ, ಅಷ್ಟೋರೆತ್ತು ಆಮೇಲೆ ಮಿಲ್ಕೋಮು ಅನ್ನುವಂಥ ದೇವತೆಗಳು ಅಂತ ಹೇಳ್ಬಿಟ್ಟು ನೀವು ಹೊಡೆದು ನೋಡ್ರಿ, ಎಷ್ಟು ಅಸಹ್ಯವಾಗಿರುತ್ತೆ ಅಂತ ನಮ್ಗೆ ಅಲ್ಲಿ ಗೊತ್ತಾಗುತ್ತೆ. ನಿಮ್ಗೆ ಅವಳ ಫೋಟೋಗಳು ಗೊತ್ತಾಗುತ್ತೆ. ಅಸಹ್ಯ ವಿಗ್ರಹವನ್ನು ಆರಾಧಿಸತೊಡಗಿ ಯೆಹೋವನ ದೃಷ್ಟಿಯಲ್ಲಿ ಏನಾದ? ದ್ರೋಹಿಯಾದನು. ಮತ್ತೆ ಮುಂದುವರೆದು ಏನ್ ಮಾಡ್ತಾನೆ ಅಂತಂದ್ರೆ, ಅವನ ತಂದೆಯಾದ ದಾವೀದನು ಪೂರ್ಣ ಮನಸ್ಸಿನಿಂದ ಯೆಹೋವನನ್ನು ಸೇವಿಸಿದಂತೆ ಅವನು ಸೇವಿಸಲಿಲ್ಲ. ಅವನು ಯೆರೂಸಲೇಮಿನ ಮೂಡಲಲ್ಲಿರುವ ಗುಡ್ಡದಲ್ಲಿ ಮೋಯಾಬರ ಕೆಮೋಷ್ ಎಂಬ ಅಸಹ್ಯ ವಿಗ್ರಹಕ್ಕೂ ಅಮ್ಮೋನಿಯರ ಮೊಲೇಕ್ ಎಂಬ ಅಸಹ್ಯ ವಿಗ್ರಹಕ್ಕೂ ಪೂಜಾ ಸ್ಥಳಗಳನ್ನ ಏರ್ಪಡಿಸಿದನು. ಈ ಪ್ರಕಾರವಾಗಿ ಅನ್ಯ ಜನಾಂಗಗಳಿಂದ ಬಂದ ತನ್ನ ಹೆಂಡತಿಯರು ತಮ್ಮ ದೇವತೆಗಳಿಗೆ ಧೂಪ ಸುಡುವುದಕ್ಕೂ ಯಜ್ಞವರ್ಪಿಸುವುದಕ್ಕೂ ಅನುಕೂಲ ಮಾಡಿಕೊಟ್ಟನು. ಭ್ರಷ್ಟ ಆಗ್ಬಿಟ್ಟ ಇವಾಗ. ಬಿ ಕೇರ್ಫುಲ್. ಯಾರ ಜೊತೆ ನೀನು ಮದುವೆ ಮಾಡ್ಕೊಳ್ತಾ ಇದ್ದಿ? ವಿಶ್ವಾಸಿ ಒಟ್ಟಿಗ, ಅವಿಶ್ವಾಸಿ ಒಟ್ಟಿಗ? ಸೊ ವಿವಾಹಕ್ಕೆ ಪೂರ್ವದಲ್ಲಿ ನಡೀತಕ್ಕಂಥ ಒಂದು ಲೋಪದೋಷಗಳಿವು. ಈ ಲೋಪದೋಷಗಳೆಲ್ಲ ನಾವು ಸರಿಪಡಿಸ್ಕೊಳ್ಬೇಕು ಎಂಬುದಾಗಿ ಗ್ರಂಥ ಇವತ್ತು ನಮ್ಮನ್ನು ಎಚ್ಚರಿಸ್ತಾ ಇದೆ ಪ್ರೇಯರ್. ಸೊ ಹಾಗಾಗಿ ಇದ್ರ ಪರಿಣಾಮ ಏನಾಯ್ತು? ಇದ್ರ ಪರಿಣಾಮ ಏನು? ಅನ್ಯ ಜನರನ್ನ, ಅವಿಶ್ವಾಸಿಗಳನ್ನ ಮದುವೆ ಆಗೋದ್ರ ಮೂಲಕ ಪರಿಣಾಮ ಏನಾಯ್ತು ಅನ್ನೋದನ್ನ ಸೊಲೊಮೋನನ ಒಂದು ಜೀವಿತ ಭಾಗದಲ್ಲಿ ನಾವು ಗಮನಿಸ್ತೇವೆ. ಇನ್ನು ಮುಂದುವರೆದ ಭಾಗದಲ್ಲಿ ಬಿಫೋರ್ ಮ್ಯಾರೇಜ್ ನಡೆಯುವಂತಹ ಲೋಪದೋಷಗಳಲ್ಲಿ ನಂಬರ್ 3, ಪ್ರೀತಿಸಿ ಇಷ್ಟಪಟ್ಟು ಮಾಡಿಕೊಳ್ಳೋದು. ಪ್ರೀತಿಸೋದು, ಇಷ್ಟಪಡೋದು, ಮಾಡ್ಕೊಳ್ಳೋದು. ಸೊ ಇವತ್ತು ಈ ಹೆಸರಿಟ್ಕೊಳ್ತಾರಂడి, ಪ್ರೀತಿಸಿ ಇಷ್ಟಪಡೋದು. 99% ಇಟ್ ಇಸ್ ಓನ್ಲಿ ಫಿಸಿಕಲ್ ಅಟ್ರಾಕ್ಷನ್ ಓನ್ಲಿ ಅಷ್ಟೇ. ಲಸ್ಟ್, ದುರಾಸೆ. ಇದು ನಿಜವಾದ ಪ್ರೀತಿ ಅಲ್ಲ, ಇದು ಓನ್ಲಿ ಲಸ್ಟ್, ಇದು ದುರಾಸೆ ಅಷ್ಟೇನೆ. ಅವಳು ನೋಡಕ್ ಚಂದ ಇದ್ದಾಳೆ, ಅವನ ಹೇರ್ ಸ್ಟೈಲ್ ಚೆನ್ನಾಗಿದೆ, ಅವನ ಪ್ಯಾಂಟ್ ಚೆನ್ನಾಗಿದೆ, ಅವನ ಕಾರ್ ಚೆನ್ನಾಗಿದೆ, ಅವನ ಸ್ಟೈಲ್ ಚೆನ್ನಾಗಿದೆ, ಬರೀ ಓವರ್ಲುಕ್, ಹೊರಗಿನ ತೋರಿಕೆಯಿಂದ ಇಷ್ಟಪಡ್ತಾರೆ, ಪ್ರೀತಿ ಮಾಡ್ತಾನೆ ಅಂತಾರೆ ಹೊರತಾಗಿ ನಿಜವಾದ ಪ್ರೀತಿಯ ಒಂದು ಅರ್ಥ, ಗಾಳಿ, ಗಂಧನ ಕೂಡ ಇವತ್ತು ಜನರಿಗೆ ಗೊತ್ತಿಲ್ಲ ಪ್ರೇಯರ್. ಯವನಸ್ಥರಿಗೆ, ಇವತ್ತು ಯೂತ್ಗಳಿಗೆ. ಸೊ ಹಾಗಾಗಿ ಇವತ್ತು
ಬಿಫೋರ್ ಮ್ಯಾರೇಜ್ ನಡೆಯುವಂತ ಲೋಪದೋಷಗಳು ಅಂತಂದ್ರೆ ಪ್ರೀತಿಸಿ ಇಷ್ಟಪಟ್ಟು ಮದುವೆ ಮಾಡ್ಕೊಳ್ತಕ್ಕಂಥದ್ದು, ಪ್ರೀತಿಸಿ ಇಷ್ಟಪಟ್ಟು ಮದುವೆ ಮಾಡ್ಕೊಳ್ತಕ್ಕಂಥದ್ದು. ಒಬ್ರು ಪ್ರೀತಿ ಮಾಡ್ತಾರೆ ಬೈಬಲ್ ಅಲ್ಲಿ, ಒಬ್ರು ಯಾರು ಅವರು, ಯಾಕೊಬ್ಬ ಪ್ರೀತಿ ಮಾಡ್ತಾನೆ, ಯಾಕೊಬ್ಬ ಪ್ರೀತಿ ಮಾಡ್ತಾನೆ ಯಾರನ್ನ, ರಾಹೇಳನ್ನ ಪ್ರೀತಿ ಮಾಡ್ತಾನೆ. ಅದು ಟ್ರೂ ಲವ್, ಅದು ಟ್ರೂ ಲವ್, ಅದು ನಿಜವಾದ ಪ್ರೀತಿ ಅಂತಂದ್ರೆ. ಎಷ್ಟು ವರ್ಷ? 7 ವರ್ಷ ಪ್ರೀತಿ ಮಾಡ್ತಾನೆ. 7 ವರ್ಷ ಆದ ನಂತರ ಕೂಡ ದಕ್ಕಲಿಲ್ಲ ಅಂದಾಗ ಮತ್ತೆ 7 ವರ್ಷ ಏನ್ ಮಾಡ್ತಾನೆ, ಪ್ರೀತಿ ಮಾಡ್ತಾನೆ. ಅದು ನಿಜವಾದ ಪ್ರೀತಿ, ಅದು ನಿಜವಾದ ಪ್ರೀತಿ. ಇನ್ನೊಂದು ಪ್ರೀತಿ ಇದೆ, ಇನ್ನೊಂದು ಪ್ರೀತಿ ಮಾಡಿ. ಸಂಸೋನ ಏನ್ ಮಾಡ್ತಾನೆ, ತಿನ್ನೋ ಊರಿಗೆ ಹೋಗುವಾಗ ಒಬ್ಬ ಒಳ್ಳೆ ಹುಡುಗಿ ಸಿಗ್ತಾಳೆ, ಅವ್ರು ನೋಡ್ಬಿಟ್ಟು ಏನ್ ಮಾಡ್ತಾನೆ, ಅಟ್ರಾಕ್ಷನ್. ಗಮನಿಸೋಣ ನ್ಯಾಯಸ್ಥಾಪಕರ ಪುಸ್ತಕ 14ನೇ ಅಧ್ಯಾಯದಲ್ಲಿ, ಜಡ್ಜಸ್ ಚಾಪ್ಟರ್ 14 ವರ್ಸ್ 1 and 2 and 3. ಸಂಸೋನನ್ನು ಗಟ್ಟ ಹಿಡಿದು ತಿಮ್ನಾ ಊರಿಗೆ ಹೋಗಿ ಅಲ್ಲಿನ ಫಿಲಿಸ್ಟಿಯರ ಹೆಣ್ಣುಗಳಲ್ಲಿ ಒಬ್ಬಳನ್ನು ನೋಡಿ ತಿರುಗಿ ತಂದೆ ತಾಯಿಗಳ ಬಳಿಗೆ ಬಂದು ಅವರಿಗೆ, ನಾನು ತಿಮ್ನಾ ಊರಲ್ಲಿ ಒಬ್ಬ ಫಿಲಿಸ್ಟಿಯ ಹೆಣ್ಣನ್ನು ನೋಡಿದ್ದೇನೆ, ಆಕೆಯನ್ನು ನನಗೆ ಮದುವೆ ಮಾಡಿಕೊಡಿರಿ ಎಂದು ಹೇಳಿದನು. ಒಳ್ಳೇದಲ್ವಾ? ತಂದೆ ತಾಯಿಗಳಿಗೆ ಹೇಳಿದ್ದಾನೆ, ಒಳ್ಳೇದು. ಅಲ್ಲೇ ಹೋಗಿ ಮದುವೆ ಮಾಡ್ಕೊಂಡು ಹೋಗ್ಲಿಲ್ಲ, ಹಂಗೇನೆ ಏನೋ ನಾನು ಹೋದೆ, ಇಷ್ಟಪಟ್ಟೆ, ಇಷ್ಟಕ್ಕೆ ಯಾವ ಹುಡುಗಿ ಫಿಲಿಸ್ಟಿಯರ್ ಹುಡುಗಿ. ಇವರಿಗೂ ದೇವಜನರಿಗೂ ಯಾವುದೇ ರೀತಿಯಾದಂತಹ ಸಂಬಂಧಗಳಿಲ್ಲ. ಅವ್ರದೇ ಒಂದು ಆಚಾರ, ಅವ್ರದೇ ಒಂದು ವಿಚಾರ, ಅವ್ರದೇ ಒಂದು ವಿಶ್ವಾಸ, ಇವ್ರದೇ ಒಂದು ವಿಶ್ವಾಸ. ರೈಟ್, ನೋಡ್ದ, ಕಣ್ಣು ಮಿಲಾಯಿಸಿದ್ರು, ಸನ್ನೆಗಳು ನಡೀತು, ಒಬ್ರಿಗೊಬ್ರು ಓಕೆ ಅಂತ ಹೇಳ್ಬಿಟ್ರು, ಪ್ರೀತಿಸಿದ್ರು. ರೈಟ್, ಅದನ್ನ ತಂದ್ಬಿಟ್ಟು ತಂದೆ ತಾಯಿಗಳು ಏನ್ ಮಾಡಿದ್ರು? ಇವಾಗ ನೋಡೋಣ 3ನೇ ವಚನದಿಂದ. ಆಗ ಅವರು ಅವನಿಗೆ ಸುನ್ನತಿ ಇಲ್ಲದ ಫಿಲಿಸ್ಟಿಯರ ಹೆಣ್ಣನ್ನು ಒರೆಸಬೇಕೆಂದಿರುತ್ತಿ, ನಿನ್ನ ಬಂಧುಗಳಲ್ಲಿಯೂ ನಮ್ಮ ಎಲ್ಲಾ ಜನರಲ್ಲಿಯೂ ಏನ್ ಮಗನೇ ಸಿಗಲ್ವಾ, ಹೆಣ್ಣು ಸಿಗಲ್ವಾ ಅಂತ ಕೇಳಿದ್ರು. ಇವರು ಒಳ್ಳೆ ಮಾತು ಹೇಳಿದ್ರೆ, ಕೆಟ್ಟ ಮಾತು ಹೇಳಿದ್ರು. ಅವರು ಒಳ್ಳೇದು ಹೇಳಿದ್ರು, ಮಗ ನಿನ್ ಬದುಕು ಉದ್ಧಾರ ಆಗ್ಬೇಕು, ಮಗನೇ ನಿನ್ಗೆ ಹುಟ್ಟುವಂತ ಮಕ್ಕಳು ವಿಶ್ವಾಸಿಗಳಾಗ್ಬೇಕು, ಅವಿಶ್ವಾಸಿಗಳಾಗ್ಬಾರ್ದು. ದೇವರಿಗೆ ಮೆಚ್ಚುಗೆ ಆದಂತ ರೀತಿಯಲ್ಲಿ ನಿನ್ನ ಬದುಕು, ನಿನ್ನ ಕುಟುಂಬ, ನಿನ್ನ ಭವಿಷ್ಯತ್ತು ಇರಬೇಕು. ಯಾಕಂದ್ರೆ ವಿವಾಹ ಅಂತಕ್ಕಂಥದ್ದು ದೇವರ ಘನವಾಗಿಯೂ ಉತ್ಕೃಷ್ಟವಾಗಿಯೂ ಗೌರವವಾದದ್ದು ಎಂಬುದಾಗಿ ಹೇಳಿಸಿ ಅದನ್ನು ಆಶೀರ್ವಾದ ಮಾಡಿದಾನೆ ದೇವರು. ಇಂಥ ಒಂದು ಶ್ರೇಷ್ಠವಾದಂತಹ ವಿವಾಹ ಬಂಧನದಲ್ಲಿ ನೀನು ಜೊತೆಗಾರನನ್ನಾಗಿ ಸೇರಿಸ್ಕೊಳ್ತಾ ಇದ್ದಿ, ಆಲೋಚನೆ ಮಾಡೋ ಮಗನೆ ಅಂತ ಹೇಳ್ಬಿಟ್ಟು ಬುದ್ಧಿ ಹೇಳ್ತಾ ಇದ್ದಾರೆ ತಂದೆ ತಾಯಿಗಳು. ಏನ್ ಹೇಳ್ತಾ ಇದ್ದಾರೆ? ನಿನ್ನ ಬಂಧುಗಳಲ್ಲಿಯೂ ನಮ್ಮ ಎಲ್ಲಾ ಜನರಲ್ಲಿಯೂ ನಿನಗೆ ಹೆಣ್ಣು ಸಿಕ್ಕುವುದಿಲ್ವೋ ಎಂದು ಕೇಳಲು ಅವನು, ನನಗೋಸ್ಕರ ಆಕೆಯನ್ನೇ ತೆಗೆದುಕೊಳ್ಬೇಕು. ಅಪೀಲ್ ಮಾಡ್ತಾ ಇದ್ದೇನೆ ಇವಾಗ. ನಾನಿಲ್ಲ, ಆಕಿಲ್ಲ ಅಂದ್ರೆ ನಾನು ಬದುಕಲ್ಲ. ಅವೆಲ್ಲ ನನಗೆ ಗೊತ್ತಿಲ್ಲ, ನೀವೇನ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ನೀವು ತಂದೆ ತಾಯಿಗಳಾಗಿ ಏನ್ ಕಾರ್ಯ ನೆರವೇರಿಸ್ಬಿಟ್ಟು ನನಗೆ ಅವಳಿಗೆ ಮದುವೆ ಮಾಡ್ರಿ ಅಂತ ಹೇಳ್ಬಿಟ್ಟು ಯಾರೋ ಒಂದು ಆಲೋಚನೆ ನೀಡ್ತಾ ಇದ್ದಾನೆ ಇವಾಗ. ತನ್ನಿಷ್ಟ ತನಗಿಷ್ಟವಾದಂಥವ್ರನ್ನ ಇಷ್ಟಪಟ್ಟು ಪ್ರೀತಿಸಿ ಮದುವೆ ಆಗ್ತಾ ಇದ್ದಾರೆ. ಪರಿಸ್ಥಿತಿಗಳು ಹೆಂಗಿರ್ತವೆ ನೋಡ್ತಾ ಮುಂದೆ ಸಾಗಿ ನೀವು, ಹೆಂಗಿರ್ತದೆ ಕಥೆಗಳು ಅಂತೇಳಿ. ಆಮೇಲೆ ನೆಕ್ಸ್ಟ್, ನನಗೋಸ್ಕರ ಆಕೆಯನ್ನೇ ತೆಗೆದುಕೊಳ್ಳಬೇಕು, ಆಕೆಯನ್ನೇ ಮೆಚ್ಚಿಕೊಂಡಿದ್ದೇನೆ ಅಂದನು. ಬರ್ತಾ ಎಲ್ಲಿಗೆ ಹೋಯ್ತಿದ್ ಕತೆ? ಬರ್ತಾ ಕತೆ ಎಲ್ಲಿಗೆ ಹೋಯ್ತು ಅಂತಂದ್ರೆ, ಸ್ವತಂತ್ರನಾಗಿ ಒಬ್ಬ ಶಕ್ತಿಯನ್ನ ದೇವರಿಂದ ಪಡ್ಕೊಂಡಂತಹ ಒಬ್ಬ ಸಂಸೋನ ಶಕ್ತಿಯನ್ನ ಕಳೆದುಕೊಂಡು ಯಾವ ಸ್ಥಿತಿಗೆ ಹೋಗ್ತಾ ಇದ್ದಾನಂತಂದ್ರೆ, ಕಣ್ಣನ್ನ ಕಳ್ಕೊಂಡು ಸೆರೆಮನೆಯಲ್ಲಿ ಬೀಸ್ತಾ ಇದ್ದಾನೆ ಅಂತ ಬಲಹೀನ ಸ್ಥಿತಿಗೆ ಹೋಗ್ತಾ ಇದ್ದಾನೆ. ಕಾರಣ ಇದು. ಸೊ ಹಾಗಾಗಿ ಓ ಕ್ರೈಸ್ತ ಸಹೋದರ ಸಹೋದರಿಯರೇ, ಯವನಸ್ಥರೇ, ಆಲೋಚನೆ ಮಾಡಿ. ವಿವಾಹದ ವಿಷಯದಲ್ಲಿ ತಾತ್ಸಾರ ಬೇಡ. ಆರಂಭದಲ್ಲಿ ನಿನಗೆ ಚಂದಾಗಿ ಕಾಣಿಸ್ಬೋದು, ನಿನಗೆ ಆನಂದಕರವಾಗಿ ಕಾಣಿಸ್ಬೋದು. ನಾನು ಗ್ರೇಟ್ ಡಿಸಿಷನ್ ತಗೊಂಡಿದ್ದೀನಿ ಅಂತ ಹೇಳಿ ಅನಿಸ್ಬೋದು. ನಮ್ಮ ತಂದೆ ತಾಯಿಗಳ ಮಾತು ಕೇಳಿದ್ರೆ ನಾನು ಹಾಳಾಗ್ತಾ ಇದ್ದೆ ಅಂತ ಅನಿಸ್ಬೋದು. ಅದು ತಾತ್ಕಾಲಿಕ ಮಾತ್ರ. ಆದ್ರೆ ಅಂತ್ಯ ಬಹಳ ಕೆಟ್ಟದಾಗಿರ್ತದೆ. ಸಾಯೋವರೆಗೂ ಕೂಡ ನೀವು ಪಶ್ಚಾತ್ತಾಪ ಪಡ್ಬೇಕಾಗತ್ತೆ ಆ ಕ್ಷಣ ಮಾತ್ರದಲ್ಲಿ ತೆಗೆದುಕೊಂಡಂತ ನಿರ್ಧಾರಕ್ಕೋಸ್ಕರ. ಹಾಗಾಗಿ ತಿಮ್ನಾ ಊರಿನ ಈ ಒಬ್ಬ ಫಿಲಿಸ್ಟಿಯ ಹೆಣ್ಣಿನ ವಿಷಯದಲ್ಲಿ ಸಂಸೋನನು ಏನಾಗಿದ್ದಾನೆ ಅಂತಂದ್ರೆ, ಪ್ರೀತಿಸಿ ಇಷ್ಟಪಟ್ಟು ಈಗೇನೇನೋ ಮದುವೆ ಆಗ್ಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ದಾನೆ. ಅದ್ರ ಪರಿಣಾಮ ಏನಾಗುತ್ತೆ ಅನ್ನುವಂಥದ್ದನ್ನ 14ನೇ ಅಧ್ಯಾಯ, 15ನೇ ಅಧ್ಯಾಯ, 16ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೀವಿ. ಪರಿಣಾಮಗಳು ನೀವು ಮನೇಲಿ ಓದ್ಕೊಳ್ಳಿದ್ರು. ರಿಸಲ್ಟ್ ಏನಾಯ್ತು ಅನ್ನೋದನ್ನ 14, 15, 16ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೀವಿ.
ಸೊ ಹಾಗಾಗಿ ವಿವಾಹಕ್ಕಿಂತ ಮುಂಚಿತವಾಗಿ ನಡೆಯುವಂತ ಒಂದು ಲೋಪದೋಷಗಳು. ನೆಕ್ಸ್ಟ್ 4ನೇದಾಗಿ ಪಾಯಿಂಟ್ ಏನು, ವಿವಾಹಕ್ಕೆ ಮುಂಚೆ ನಡೆಯುವಂತ ಲೋಪದೋಷಗಳಲ್ಲಿ 4ನೇ ಪಾಯಿಂಟ್ ಏನದು? ಬ್ಯೂಟಿ, ಅಂದ, ಆಸ್ತಿ, ಕುಲ, ಹಣ ನೋಡಿ ಮದುವೆ ಮಾಡಿಕೊಳ್ತಕ್ಕಂಥದ್ದು. ಸೊ ಇದು ಕೂಡ ತಕ್ಕದ್ದಲ್ಲ. ಅಂದವು ಶಾಶ್ವತ ಅಲ್ಲ ಅಂತ ಹೇಳ್ತೇನೆ. ಸೊ ಲಾವಣ್ಯವು ನೆಲೆ ಅಲ್ಲ, ಸೌಂದರ್ಯವು ನೆಚ್ಚತಕ್ಕದ್ದಲ್ಲ. ಗುಣ ಬೇಕು ಅಂತ ಹೇಳ್ತೇನೆ. ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು? ಆಕೆ ಒಂದ್ ವೇಳೆ ಸಿಕ್ಕರು ಅಂತಂದ್ರೆ ಅದು ಯಾರ್ದದು ಕೊಡುಗೆ? ಅದು ಯೆಹೋವನ ಆಶೀರ್ವಾದ ಅದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಹಣ, ಆಸ್ತಿ, ಅಂದ, ಚಂದ, ಕುಲ ಇವೆಲ್ಲ ಒಂಥರ ಹುಚ್ಚುಗಳು. ಇವೆಲ್ಲ ಹುಚ್ಚುಗಳು ಇವತ್ತೆಲ್ಲ. ಸೊ ಹಾಗಾಗಿ ಆಲೋಚನೆ ಮಾಡ್ಬೇಕಾಗತ್ತೆ. ಜ್ಞಾನೋಕ್ತಿಗಳ ಪುಸ್ತಕ 31ನೇ ಅಧ್ಯಾಯ, ನಮ್ಗೆಲ್ಲರೂ ಗೊತ್ತಿದೆ, ಈಗ ತಾನು ಓದಿದ್ವಲ್ಲ ಮಾತನ್ನ. ಜ್ಞಾನೋಕ್ತಿಗಳ ಪುಸ್ತಕ 31ನೇ ಅಧ್ಯಾಯ 10ನೇ ವಚನ. ಪ್ರೊವರ್ಬ್ಸ್ ಚಾಪ್ಟರ್ 31 ವರ್ಸ್ 10. ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು? ಆಕೆಯು ಹವಳಕ್ಕಿಂತಲೂ ಬಹು ಅಮೂಲ್ಯಳು. ಪತಿ ಹೃದಯವು ಆಕೆಯಲ್ಲಿ ಭರವಸೆ ಪಡುವುದು. ಅವನು ಕೊಳ್ಳೆಯಾಗಿ ಸಂಪಾದಿಸುವನು. ಆಕೆಯು ಜೀವಮಾನದಲ್ಲೆಲ್ಲ ಅಹಿತವನ್ನು ಮಾಡದೆ ಹಿತವನ್ನೇ ಮಾಡುತ್ತಿರುವಳು ಅಂತ ಹೇಳ್ತಾನೆ. 30ನೇ ವಚನದಲ್ಲಿ ಸೌಂದರ್ಯವನ್ನು ಹೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವಳೇ ಸ್ತೋತ್ರ ಪಾತ್ರಳು ಅಂತ ಹೇಳ್ತಾನೆ. ಅಂದ್ರೆ ಒಂದೇ ವಿಶ್ವಾಸದಲ್ಲಿ ನಡೀತಕ್ಕಂಥವರಲ್ಲಿ ನಾವು ಹಣ, ಆಸ್ತಿಯನ್ನು ನೋಡುವಂಥದ್ದಲ್ಲ, ಸೌಂದರ್ಯವನ್ನ ಅದನ್ನು ನೋಡೋದಲ್ಲ, ಗುಣವನ್ನು ನಾವು ನೋಡಬೇಕು ಅಂತ ಹೇಳ್ತಾರೆ. ಸೊ ಅಂಥವ್ರೊಟ್ಟಿಗೆ ದಾಂಪತ್ಯ ಜೀವಿತವನ್ನು ಕಳಿಬೇಕು ಅನ್ನುವಂಥದ್ದು ದೇವರ ಒಂದು ಆಶಯ ಪ್ರೇರಣೆ. ಸೊ 19ನೇ ಅಧ್ಯಾಯದಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ 19ನೇ ಅಧ್ಯಾಯ 19th ಚಾಪ್ಟರ್, ಪ್ರೊವರ್ಬ್ಸ್ ಚಾಪ್ಟರ್ 19 ವರ್ಸ್ 14. ಆಗಲೇ ಓದಿದ್ವಿ ನಾವು. ಮನೆ ಮಾರು ಆಸ್ತಿ ಪಾಸ್ತಿಯು ಪಿತೃಗಳಿಂದ ದೊರಕುವವು, ವಿವೇಕಿನಿಯಾದ ಹೆಂಡತಿಯು ಯಾರ ಅನುಗ್ರಹ? ಯೆಹೋವನ ಅನುಗ್ರಹ ಅಂತ ಹೇಳ್ತಾನೆ. ಸೊ ಹಾಗಾಗಿ ವಿವಾಹಕ್ಕಿಂತ ಪೂರ್ವದಲ್ಲಿ ನಡೆಯುವಂತ ಕೆಲವೊಂದು ಲೋಪದೋಷಗಳು, ಇವುಗಳ ವಿಚಾರದಲ್ಲಿ ನಾವು ಜಾಗೃತಿಯನ್ನು ಪಡ್ಕೋಬೇಕು. ಇವುಗಳು ಏನೋ ಕೇಳ್ತೀವಿ ಬಿಡ್ರಿ, ಏನೋ ಪರಿಸ್ಥಿತಿ ಇದೆ, ಅವೆಲ್ಲ ಹಂಗೆ ಹೇಳ್ತಿರ್ತಾರೆ, ನಾವು ಮಾಡ್ತೀವಿ ಅಂತಂದ್ರೆ ಅದು ನಿಮ್ ಇಷ್ಟ, ಅದು ಏನೂ ಮಾಡೋಕ್ಕಾಗಲ್ಲ. ಅವೆಲ್ಲ ದೇವ್ರ ವಾಕ್ಯ ಎಲ್ಲವನ್ನೂ ಕೈಕೊಂಡು ನಡೆಯಕ್ ಆಗ್ತದ? ಹಾಗೆಲ್ಲ ಹಂಗೆ ಹೇಳ್ತಿರ್ತೇವೆ. ನಮ್ಮ ಪಾಡಿಗೆ ನಾವ್ ಏನ್ ಮಾಡ್ಬೇಕು? ಮಾಡಿದ್ರು ಇಂಥ ವರ ಸಿಕ್ಕರೆ ನಮಗೆ ಬಿಡೋದು ಯಾರು? ಅಂದ, ಚಂದ, ಆಸ್ತಿ, ಅಂತಸ್ತು ಇವು ನಿಮ್ಮನ್ನ ಮೋಸಗೊಳಿಸ್ತವೆ. ಇದು ವಿವಾಹಕ್ಕಿಂತ ಪೂರ್ವದಲ್ಲಿ ನಡೀತಕ್ಕಂಥ ಲೋಪದೋಷಗಳು ತಿದ್ದುಕೊಳ್ಬೇಕು ಇವುಗಳನ್ನ ನಾವು. ಇಲ್ಲಾಂದ್ರೆ ಕುಟುಂಬಗಳೇ ಹಾಳಾಗ್ತವೆ, ಜೀವನಗಳೇ ವ್ಯರ್ಥ ಆಗ್ತವೆ. ನೀವು ನೆಕ್ಸ್ಟ್ ಜನರೇಷನ್ಗೆ ನೀವು ಮಾದರಿ ಆಗಿರಲ್ಲ, ಮಾಡೆಲ್ ಆಗಿರಲ್ಲ, ನೀವು ಹಾಳಾಗ್ತೀರಿ. ನೆಕ್ಸ್ಟ್ ಜನರೇಷನ್ ಕೂಡ ಏನ್ ಮಾಡ್ತೀವಿ ನಾವು? ಹಾಳು ಮಾಡ್ತೀವಿ. ಇನ್ನೇನಕ್ಕೆ ದೇವರು ಮಾಡೋದು? ನಾವು ಲೋಕದಲ್ಲಿ ಇರ್ಬೋದಾಗಿತ್ತಲ್ಲ, ಮತ್ತೆ ಇಲ್ಲಿಗೆ ಬಂದು ಸಾಧಿಸಿದ್ದಾದ್ರೆ ಏನು? ಸೊ ಬಿ ಕೇರ್ಫುಲ್ ಪ್ರೇಯರ್. ಸೊ ಹಾಗಾಗಿ ಕೊನೆಯದಾಗಿ ವಿವಾಹದ ಪೂರ್ವದಲ್ಲಿ ನಡೆಯುವಂತಹ ಲೋಪದೋಷಗಳ ವಿಷಯದಲ್ಲಿ ವಿವಾಹಕ್ಕಿಂತ ಮುಂಚೆ ಗಂಡ ಹೆಂಡರಂತೆ ನಡಿಬಾರ್ದು, ಗಂಡ ಹೆಂಡರ ಹಾಗೆ ವ್ಯವಹರಿಸಬಾರ್ದು. ಅವರು ಗಂಡ ಹೆಂಡತಿಯರ ಹಾಗೆ ವ್ಯವಹರಿಸಬಾರ್ದು. ಸೊ ಕೊರಿಂಥದವರಿಗೆ ಬರೆದ ಮೊದಲ ಪತ್ರಿಕೆ 7ನೇ ಅಧ್ಯಾಯ 2ನೇ ವಚನದಲ್ಲಿ, ಆದರೆ ಜಾರತ್ವವು ಪ್ರಬಲವಾಗಿರುವುದರಿಂದ ಪ್ರತಿಯೊಬ್ಬರಿಗೆ ಸ್ವಂತ ಹೆಂಡತಿಯು ಇರಲಿ, ಪ್ರತಿಯೊಬ್ಬರಿಗೆ ಸ್ವಂತ ಗಂಡನು ಇರಲಿ. ಗಂಡನು ಹೆಂಡತಿಗೆ ಸಲ್ಲತಕ್ಕದನ್ನು ಸಲ್ಲಿಸಲಿ, ಹಾಗೆ ಹೆಂಡತಿಯು ಗಂಡನಿಗೆ ಸಲ್ಲಿಸಲಿ. ಓಕೆ, ಇದು ಯಾವಾಗ ನಡಿಬೇಕಾದದ್ದು? ವಿವಾಹಕ್ಕೆ ಪೂರ್ವದಲ್ಲ, ವಿವಾಹದ ನಂತರ. ವಿವಾಹದ ಪೂರ್ವದಲ್ಲಿ ನಡೆದ್ರೆ ಏನಾಗತ್ತದು? ಜಾರತ್ವ ಆಗತ್ತೆ. ಅದು ವಿವಾಹದ ಪೂರ್ವದಲ್ಲಿ ಈ ರೀತಿಯಾದಂತಹ ಕಾರ್ಯಕ್ರಮ ನಡೆದ್ರೆ ಅದು ಜಾರತ್ವವನ್ನ ದೇವರು ದ್ವೇಷ ಮಾಡ್ತಾನೆ. ಸೊ ವಿವಾಹಕ್ಕಿಂತ ಮುಂಚೆ ಗಂಡ ಹೆಂಡ್ರ ಹಾಗೆ ನಡ್ಕೋಬಾರ್ದು. ಸಲಿಗೆಯಿಂದ ಇರಬಾರ್ದು. ಏಕವಚನದಲ್ಲಿ ಒಬ್ರಿಗೊಬ್ರು ಮಾತಾಡಿಸಬಾರ್ದು. ಇವತ್ತು ತುಂಬಾ ಚಿಕ್ಕ ಮಕ್ಕಳು ಕೆಟ್ಟೋಗ್ಬಿಟ್ಟಿದೆ, ತಲೆಗಳೆಲ್ಲ ಕೆಟ್ಟೋಗ್ಬಿಟ್ಟಿದೆ. ಇವತ್ತು ಯು ಆರ್ ಮೈ ಮ್ಯಾನ್ ಅಂತ ಹೇಳ್ಬಿಟ್ಟು ಟೆಕ್ಸ್ಟ್ ಮಾಡೋದು ಇವತ್ತೆಲ್ಲ ಚಿಕ್ಕ ಮಕ್ಕಳು. ಯಾರಿಗೋ ಯು ಆರ್ ಮೈ ಮ್ಯಾನ್ ಅಂತೆ, ನೀನ್ ನನ್ನ ಮನುಷ್ಯ ಅಂತೆ. ಏನ್ ನಿನ್ ಮನುಷ್ಯ? ನಿನ್ ಬುದ್ಧಿ ಏನು? ನಿನ್ನ ವಯಸ್ಸೇನು? ನೀನ್ ಏನ್ ಮಾತಾಡ್ತಾ ಇದ್ದ ಅನ್ನೋದು ಅರಿವು ಐತೆ ನಿನಗೆ? ಇನ್ನು ತಲೆ ಮೇಲೆ ಇರ್ತಕ್ಕಂಥ ಮಾಸ್ ಹೋಗಿಲ್ಲ ನಿನಗೆ. ಇನ್ನು ಮಾಸ್ ಅಂತಾರಲ್ಲ, ತಲೆ ಮೇಲೆ ಇರತಕ್ಕಂಥ ಬುದ್ಧಿ ಇನ್ನೂ ನಿನಗೆ ಪಕ್ವ ಆಗಿಲ್ಲ. ಏನ್ ಮಾತಾಡ್ತಾ ಇದೀನಿ? ಎಲ್ಲಿ ಕಲ್ತ್ಕೊಂಡಿದ್ದೀನಿ ಅಂತಂದ್ರೆ ಎಲ್ಲ ಮೀಡಿಯಾಗಳಲ್ಲಿ ಸೀರಿಯಸ್ನೆಸ್ ಗೊತ್ತಿಲ್ಲ ಇವತ್ತು ಮಕ್ಕಳುಗಳಿಗೆ. ಸೊ ಏನ್ ಮಾಡ್ತವೆ? ಹಿಂಗೆ ಹೋಗ್ತವೆ, ತಮಗೆ ದಾರಿ ಗಂಡು ತೋರಿಸಿ ದಾರಿಯಲ್ಲೇ ಹೋಗ್ತವೆ. ಹೋಗಿ ಟಕ್ ಅಂತ ಬೀಳ್ತವೆ. ಬಿದ್ದು ಜೀವಿತಾಂತದವರೆಗೂ ಕೂಡ ಕಣ್ಣೀರು ಸುರಿಸ್ಬೇಕು. ಅಯ್ಯೋ ನಾನು ತಪ್ಪು ಮಾಡ್ದ, ಮತ್ತೆ ಬರಕ್ಕಾಗ್ತದ?
ಬರಕ್ಕಾಗಲ್ಲ, ಬಿದ್ದು ಒದ್ದಾಡ್ತಾ ಇರ್ಬೇಕು ಅಲ್ಲೇ ನೀನು ಅಷ್ಟೇನೆ. ಸೊ ಅದಕ್ಕೆ ಕಂದ ನನ್ನ ಮಾತನ್ನ ಕೇಳು, ಅವುಗಳನ್ನು ಇದೆಯಂತ ನಿನ್ನಲ್ಲಿಟ್ಟು ಕಾಪಾಡು ಅಂತ ಹೇಳ್ತಾನೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ, ಕಂದ ಮಗನೇ ಮಗಳೇ, ಹೋಗಪ್ಪ ನಿನ್ನ ಮಾತೆ ಅವನು ಕೇಳ್ತಾನೆ. ನಿನಗೆ ಇದರಲ್ಲಿರೋ ಸುಖ ನಿನಗೇನು ಗೊತ್ತು? ಅದಕ್ಕೆ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರ್ಲಿಲ್ಲ. ಹೂ ಅಂತೀಯ ಹೂ ಅನ್ನು ಆಮೇಲೆ ಓಹೋ ಅಂದ್ರೂ ಕೂಡ ನಿನ್ನ ತಪ್ಪಿಸೋದಕ್ಕೆ ಯಾರ ಕೈಲಿ ಆಗಲ್ಲ. ಕಟಕಟನೆ ಹಲ್ಲು ಕಡಿಯೋಣ ಆ ಪರಿಸ್ಥಿತಿಗೆ ಹೋಗ್ತಿದ್ದೆ. ಅಲ್ಲಿ ಕಡೆ ಗೊತ್ತಟ್ಟಿಗಿರ್ಲಿ, ಇಲ್ಲೇ ಕಡಿತಿದ್ದೀನಿ ನೀನು, ಮತ್ತೆ ಅಲ್ಲಿಗೆ ಹೋಗೋದು ಬೇಡ, ಇಲ್ಲೇ ಕಡಿಬೇಕಾಗತ್ತೆ ನೀನು. ಇನ್ನೊಂದು ಯಾರು ಬಿಡಿಸಕ್ ಬರಲ್ಲ, ಅವಾಗ ಯಾರನ್ನು ಬಿಡಿಸಕ್ ಬರಲ್ಲ, ದೇವರೇ ಬಿಡಿಸ್ಬೇಕು ನಿನ್ನನ್ನು. ದೇವರಲ್ಲಿ ನಿನ್ನ ಪಶ್ಚಾತ್ತಾಪ ಪಟ್ಟು ನಿನ್ನ ಕಣ್ಣೀರಿಟ್ಟು, ಹೌದು ತಂದೆ ನಿನಗೂ ಮತ್ತು ನಿನ್ನ ಒಂದು ಪರಲೋಕ ರಾಜ್ಯಕ್ಕೂ ನಾನು ವಿರೋಧವಾಗಿ ನಡ್ಕೊಂಡಿದ್ದೀನಿ, ನಾನು ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳಿಗೆ ಒಳಗಾಗಿ ನಾನು ನಿನಗೆ ದ್ರೋಹಿಯಾಗಿ ನಾನು ಬದುಕಿದ್ದೀನಿ, ದಯವಿಟ್ಟು ನಾನು ಕ್ಷಮಿಸುವಂತ ಕೇಳ್ಕೊಂಡ್ರೆ ಆತ ಒಂದು ದಾರಿ ತೋರಿಸ್ಬೋದೇನೋ ಹೊರತಾಗಿ ಮನುಷ್ಯರು ಯಾರು ಕೂಡ ದಾರಿ ತೋರ್ಸಕ್ಕಾಗಲ್ಲ. ಮನುಷ್ಯರು ಅಷ್ಟೇನೆ, ಬ್ರದರ್ ಕಷ್ಟ ಇದೆಯಾ ಸಿಸ್ಟರ್ ಏನ್ ತಲೆ ಕೆಡಿಸ್ಕೊಂಡು ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಅಷ್ಟೇ ಅಂತಾನೆ. ನಿನಗೊಂದು 10 ಲಕ್ಷ ರೂಪಾಯಿ ನಿನಗೆ ಅವಶ್ಯಕತೆ ಇದ್ರೆ ಸಿಸ್ಟರ್ ಒಂದೊಂದು 5,000 ರೂಪಾಯಿ ಇದೆ ತಗೊಳ್ಳಿ ಅಂತ ಅಷ್ಟೇ ಸಹಾಯ ಮಾಡ್ತಾನೆ ಹೊರತಾಗಿ ಇನ್ನು ಹೆಚ್ಚಿಗೆ ಮಾಡಕ್ಕೆ ಅವನ ಕೈಲಿ ಆಗಲ್ಲ. ಸೊ ಹಾಗಾಗಿ ಇವತ್ತು ಪರಿಸ್ಥಿತಿ ಹಿಂಗಿರೋದ್ರಿಂದ ಆಲೋಚನೆ ಮಾಡು. ವಿವಾಹದ ಪೂರ್ವದಲ್ಲಿ ದೇವರು ನಿನ್ನನ್ನು ಎಚ್ಚರಿಸ್ತಾ ಇದ್ದಾನೆ ತನ್ನ ಮಾತುಗಳ ಮುಖಾಂತರ. ಆ ಎಚ್ಚರಿಕೆ ಮಾತುಗಳನ್ನ ಶುದ್ಧ ಹೃದಯದಿಂದ ಅಂಗೀಕರಿಸ್ಕೋ. ನಿನ್ನ ಬದುಕುದ್ಧಾರ ಆಗುತ್ತೆ. ನಿತ್ಯತ್ವಕ್ಕೆ ನಿನ್ನ ಬದುಕು ನಿನ್ನನ್ನು ಕರ್ಕೊಂಡು ಹೋಗ್ತದೆ. ನಿನ್ನನ್ನು ಮಾತ್ರ ಅಲ್ಲ, ನಿನ್ನ ಜೊತೆಲಿ ಇರ್ತಕ್ಕಂಥವ್ರನ್ನ ಏನ್ ಮಾಡ್ತದೆ? ಕರ್ಕೊಂಡು ಹೋಗ್ತದೆ. ಅದಕ್ಕೋಸ್ಕರ ವಿವಾಹ ಏರ್ಪಡಿಸಿರೋದು ದೇವರು ಏರ್ಪಡಿಸಿರೋದು. ಅದಕ್ಕೆ ಮತ್ತೊಂದು ಸುವಾರ್ತೆ 5ನೇ ಅಧ್ಯಾಯ 28ನೇ ವಚನದಲ್ಲಿ ನಮಗೆಲ್ಲರೂ ಗೊತ್ತಿರ್ತಕ್ಕಂಥ ಈ ಮಾತಿದು. ವಿವಾಹಕ್ಕೆ ಪೂರ್ವದಲ್ಲಿ ಗಂಡ ಹೆಂಡರ ಹಾಗೆ ನಡ್ಕೋಬಾರ್ದು, ಯಾರು ಕೂಡ ನಡ್ಕೋಬಾರ್ದು. ಮತ್ತೊಂದು ಸುವಾರ್ತೆ 5ನೇ ಅಧ್ಯಾಯ 28ನೇ ವಚನದಲ್ಲಿ ಎಸ್ ಪದ. ಆದ್ರೆ ನಾನು ನಿಮಗೆ ಹೇಳುದೇನೆಂದ್ರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಏನ್ ಮಾಡಿದಾನೆ? ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾದ್ನು ಅಂತ ಹೇಳ್ತಾನೆ. ಜಸ್ಟ್ ನೀನು ವಿವಾಹಕ್ಕಿಂತ ಮುಂಚೆ ನೀನು ಏನಾದ್ರೂ ಈ ರೀತಿ ಮೋಹಿಸಿದಂತಂದ್ರೆ ಯು ಆರ್ ಪ್ರಾಸ್ಟಿಟ್ಯೂಟ್. ಕರೆಕ್ಟ್ ಬಂದ್ರ ವರ್ಡ್? ವ್ಯಭಿಚಾರಿ ನೀನು ಅಡಲ್ಟ್ರಿ ಮಾಡಿದೀನಿ ನೀನು ಅಂತೇಳಿ. ಸೊ ವಿವಾಹಕ್ಕಿಂತ ಪೂರ್ವದಲ್ಲಿ ನಡೀತಕ್ಕಂಥ ಲೋಪದೋಷಗಳಿವೆಲ್ಲ. ಆದ್ರಿಂದ ಓ ಸಭೆ, ನೀನು ಪರಿಶುದ್ಧನಾಗಿರುವುದಕ್ಕೆ ಕರೆಯಲ್ಪಟ್ಟಿದ್ದಿ. ನಿನ್ನನ್ನ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪರಿಶುದ್ಧವಾದ ರಕ್ತದಿಂದ ತೊಳೆದು ನಿನ್ನನ್ನು ಶುದ್ಧ ಮಾಡಿದ್ದಾನೆ. ಯಾವ ಪಾಪದ ಸೋಂಕು ಕೂಡ ನಿನಗೆ ಹತ್ತಬಾರದು ಅಂತೇಳಿ ಪ್ರತಿದಿನ ವಾಕ್ಯೋಪದೇಶವಾದಂತಹ ಜಲಸ್ನಾನವನ್ನು ನಿನಗೆ ಮಾಡಿಸಿ ನಿನ್ನನ್ನ ತನ್ನ ಎದುರಿನಲ್ಲಿ ಶುದ್ಧ ಕನ್ನಿಕೆಯಂತೆ ಯಾವ ಕಳಂಕ ಸುಕ್ಕು ಮುಂತಾದದ್ದೊಂದು ಇಲ್ಲದಂತಹ ರೀತಿಯಲ್ಲಿ ನಿಲ್ಲಿಸ್ಕೊಳ್ಬೇಕಂತ ಆತನ ಅಪೇಕ್ಷೆ ಪಡ್ತಾ ಇದ್ದಾನೆ. ಆತನ ಬೋಧನೆಯನ್ನು ಆಲಿಸು. ವಿವಾಹದ ವಿಷಯದಲ್ಲಿ ಬಹಳ ಎಚ್ಚರಿಕೆ ಆಗಿರ್ರಿ. ಇದು ಮಕ್ಕಳಾಟ ಅಲ್ಲ, ಇದು ಹುಡುಗಾಟ ಅಲ್ಲ, ಯಾವುದೋ ಎಮೋಷನಲ್ ಆಗಿ ತೆಗೆದುಕೊಳ್ಳುವಂತ ಒಂದು ಡಿಸಿಷನ್ ಅಲ್ಲ. ಇದು ಲೈಫ್ ಲಾಂಗ್ ಇರ್ತಕ್ಕಂಥ ಒಂದು ಬಂಧನ. ಹಾಗಾಗಿ ಪ್ರಿಯರೇ, ವಿವಾಹದ ವಿಷಯದಲ್ಲಿ ದೇವರು ಬಹಳ ಸಂಕ್ಷಿಪ್ತವಾಗಿ ನಮಗೆ ತಿಳಿಸ್ತಾ ಇದ್ದಾನೆ. ವಿವಾಹ ಅಂದ್ರೆ ಏನು, ವಿವಾಹ ಯಾಕೆ, ವಿವಾಹ ಯಾರೊಂದಿಗೆ, ವಿವಾಹದಲ್ಲಿ ನಡೆಯುವಂತ ಪ್ರಮುಖ ವಿಷಯಗಳೇನು, ವಿವಾಹದ ಪೂರ್ವದಲ್ಲಿ ನಡೀತಕ್ಕಂಥ ಲೋಪದೋಷಗಳೇನು, ವಿವಾಹದ ನಂತರ ದಂಪತಿಗಳು ಕೂಡ ಹೆಂಗ್ ನಡ್ಕೋಬೇಕು. ಗಂಡನು ಹೆಂಡತಿಗೆ ಸಲ್ಲಿಸತಕ್ಕದ್ದನ್ನ ಸಲ್ಲಿಸಬೇಕು, ಹೆಂಡತಿ ಗಂಡನಿಗೆ ಸಲ್ಲಿಸತಕ್ಕದ್ದನ್ನ ಸಲ್ಲಿಸಬೇಕು. ಇದು ಧರ್ಮ. ಆಮೇಲೆ ವಿವಾಹದ ನಂತರ ಕೂಡ ಸ್ತ್ರೀ ಪುರುಷರಿಬ್ಬರು ಕೂಡ ಶಾಶ್ವತವಾದಂತಹ ಅಗಲಿಕೆಯನ್ನು ಹೊಂದಿರಬಾರದು. ಯಾಕೆ ಅಂತಕ್ಕಂಥದ್ದನ್ನ ಒಂದು ಮಾತು ಹೇಳಿ ಈ ಭಾಗನ ಮುಗಿಸುವಂತ ಪ್ರಯತ್ನ ಮಾಡೋಣ. 1 ಕೊರಿಂಥಿಯನ್ಸ್ ಚಾಪ್ಟರ್ 7, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 2ನೇ ವಚನದಲ್ಲಿ, ಆದ್ರೆ ಜಾರತ್ವವು ಪ್ರಬಲವಾಗಿರೋದ್ರಿಂದ, ಪ್ರಬಲ ಅಂತ ಹೇಳ್ತಾನೆ ನೋಡಿ. ಏನದು ಜಾರತ್ವ ಅನ್ನುವಂಥದ್ದು? ಏನದು? ಪ್ರಬಲವಾಗಿರೋದ್ರಿಂದ ಪ್ರತಿಯೊಬ್ಬನಿಗೆ ಏನಾಗಿರ್ಬೇಕಂತೆ? ಸ್ವಂತ ಹೆಂಡತಿ ಇರಲಿ ಅಂತ ಹೇಳ್ತಾನೆ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಪ್ರಬಲ ಅಂತಂದ್ರೆ ಅರ್ಥ ಆಗ್ಬೇಕು ಅಂತಂದ್ರೆ ಕಾಮಾತುರಾಣಂ ನ ಲಜ್ಜಂ ನ ಭಯಂ ಅಂತ ಹೇಳ್ತಾನೆ. ಕಾಮದ ಒಂದು ಆತುರ ಹೆಂಗಿರ್ತದೆ ಅಂತಂದ್ರೆ ಅದಕ್ಕೆ ನಾಚಿಕೆ ಅನ್ನೋದಿರಲ್ಲ, ಮಾನ ಅನ್ನೋದಿರಲ್ಲ, ಮರ್ಯಾದಿರಲ್ಲ. ಅದು ಯಾವ್ದಾದ್ರೂ ಸರಿನೇ, ಮೊದಲು ಹೋಗಿ ತಿರ್ಸ್ಕೊಂಡ್ಬಿಡ್ಬೇಕು ಅನ್ನುವಂಥ ರೀತಿಯಲ್ಲಿ ಅದು ಕರ್ಕೊಂಡು ಹೋಗ್ತದೆ. ಅದಕ್ಕೆ ಪ್ರಬಲ ಅಂತ ಹೇಳ್ತಾನೆ. ಅದಕ್ಕೆ ಜಾರತ್ವ ಅನ್ನೋದು ಪ್ರಬಲವಾಗಿರೋದ್ರಿಂದ ಏನಾಗಬೇಕು? ಪ್ರತಿಯೊಬ್ಬನಿಗೆ ಸ್ವಂತ ಹೆಂಡತಿ ಇರಬೇಕು. ನೆಕ್ಸ್ಟ್, ಪ್ರತಿಯೊಬ್ಬನಿಗೆ ಸ್ವಂತ ಗಂಡನು
ಇರಲಿ, ಗಂಡನ ಹೆಂಡತಿಗೆ ಸಲ್ಲತಕ್ಕದನ್ನ ಸಲ್ಲಿಸಲಿ, ಹಾಗೆ ಹೆಂಡತಿಯು ಗಂಡನಿಗೆ ಸಲ್ಲಿಸಲಿ. ಹೆಂಡತಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಗಂಡನಿಗುಂಟು. ಹಾಗೆ ಪುರುಷನಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಹೆಂಡತಿಗುಂಟು. ಇಬ್ಬರು 24/7 ಒಬ್ಬರು ಹಿತಕ್ಕೋಸ್ಕರ ಒಬ್ಬರು ಏನ್ ಮಾಡ್ಬೇಕು, ನಾವು ಬದುಕಬೇಕು. ಗಂಡನಿಗೆ ಏನಾದ್ರೂ ಒಂದು ಕೋರಿಕೆ ಬಂತು ಅಂತಂದ್ರೆ ನನಗಿಷ್ಟ ಇಲ್ಲ, ನೀನು ಹಂಗಲ್ಬಾರ್ದು, ನೆಕ್ಸ್ಟ್ ಏನ್ ಮಾಡ್ಬೇಕು, ಸಹಕಾರ ಮಾಡ್ಬೇಕು. ಹೆಂಡತಿ ಗಂಡನಿಗೆ, ಗಂಡ ಹೆಂಡತಿಗೆ ಒಬ್ಬರಿಗೊಬ್ಬರು ಸಹಕರಿಸುತ್ತಾ ಜೀವಿತನ ಮುಂದುವರ್ಸ್ಕೊಂಡು ಹೋಗ್ಬೇಕು, ಒಟ್ಟಾಗಿದ್ದುಕೊಂಡು. ಒಂದು ವೇಳೆ ಅಗಲಿದ್ರಿ ಅಂತಂದ್ರೆ ಯಾವಾಗ ಅಗಲ್ಬೇಕಂದ್ರೆ ಪ್ರಾರ್ಥನೆಗೆ ಕೂಡುವಾಗ ಮಾತ್ರ ನೀವು ಗಂಡ ಹೆಂಡತಿಯರು ಅಲ್ಲ, ದೇವರಿಗೆ ನೀವು ಮಕ್ಕಳು. ಅವಾಗ ಗಂಡ ಹೆಂಡತಿ ಸಂಬಂಧನ ಪಕ್ಕಕ್ಕಿಟ್ಟು ನೀವು ಪ್ರಾರ್ಥನೆಗೆ ಕೂಡಿ ಬರುವಾಗ ನೀವು ದೇವರಿಗೆ ಮಕ್ಕಳು, ದೇವರಿಗೆ ಮಕ್ಕಳು ನೀವು. ಆ ಮನೋಭಾವನನ್ನು ಹೊಂದಿಕೊಂಡಿರ್ಬೇಕು. ಪ್ರಾರ್ಥನೆ ಮುಗಿತಾ ಇದ್ದ ಹಾಗೆ ಮತ್ತೆ ಏನ್ ಮಾಡ್ಬೇಕು, ನೀವು ಒಂದಾಗಿರ್ಬೇಕು. ಆ ರೀತಿ ಆಗದೆ ನೀವು ಶಾಶ್ವತವಾಗಿ ಅಗಲಬಾರದು. ಒಂದು ವೇಳೆ ಅಗಲಿದ್ರೆ ಏನಾಗುತ್ತೆ ಅನ್ನೋದನ್ನ ಒಂದ್ಸಾರಿ ಗಮನಿಸೋಣ. 5ನೇ ವಚನದ ಕೊನೆಯ ಭಾಗದಲ್ಲಿ, ಆಮೇಲೆ ಸೈತಾನು ನಿಮಗೆ ದಮೆ ಇಲ್ಲದಿರುವುದನ್ನು. ದಮೆ ಅಂದ್ರೆ ಏನು? ದಮೆ ದಮೆ ಅಂತಂದ್ರೆ ಇಂದ್ರಿಯ ನಿಗ್ರಹ ಅಂತ. ಶಮೆ ದಮೆ ಅಂತಿದೆ ನೋಡಿ, ಎಲ್ಲಿದೆ? ಗಲತ ಪತ್ರಿಕೆ 5ನೇ ಅಧ್ಯಾಯ 21-22ನೇ ವಚನದಲ್ಲಿ ಶಮೆ ದಮೆ ಅಂತಿದೆ ನೋಡಿ. ಶಮೆ ದಮೆ ಅಂತಂದ್ರೆ ಇಂದ್ರಿಯ ನಿಗ್ರಹಗಳು ಅಂತ. ನಿನ್ನನ್ನು ನೀನು ಕಂಟ್ರೋಲ್ ಮಾಡುವಂಥದ್ದು ನಿನ್ನಲ್ಲಿ ಇಲ್ಲ ಅಂತಂದ್ರೆ ಏನ್ ಮಾಡ್ತಾನೆ? ಸೈತಾನನು ನಿಮಗೆ ದಮೆ ಇಲ್ಲದಿರುವುದನ್ನು ನೋಡಿ ನಿಮಗೆ ದುಷ್ಪ್ರೇರಣೆ ಮಾಡದಂತೆ ಪ್ರೇರಣೆ ಕೊಡ್ತಾನೆ. ಓ, ನಿನ್ನ ಹೆಂಡತಿ ನಿನ್ಗೆ ಸಿಗ್ಲಿಲ್ವಲ್ಲ, ನಿನ್ನ ಹೆಂಡತಿ ನಿನ್ ಜೊತೆಲಿ ಇಲ್ಲಲ್ಲ, ನೋಡಿ ಇಲ್ಲೊಂದು ಆಪ್ಷನ್ ಇದೆ, ಹೋಗ್ತೀಯಾ? ಯಾಕಂದ್ರೆ ನಿಮ್ಗೆ ಪ್ರಬಲವಾಗಿರೋದು ಕಾಮಾತುರ, ನಿಮ್ಗೆ ಪ್ರಬಲವಾಗಿರೋದ್ರಿಂದ ನಿನ್ಗೆ ಹೆಂಡತಿ ಇಲ್ವಲ್ಲ, ಇವಾಗ ಅವಳು ಮುನ್ಸ್ಕೊಟ್ಟುಕೊಂಡಿದ್ದಾಳ, ಅವಳು ನಿನ್ ಜೊತೆಲಿ ಇಲ್ವಲ್ಲ, ಅವಳು ನಿನ್ಗೆ ಸಿಗ್ತಾ ಇಲ್ವಲ್ಲ, ಬಾ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಪ್ರೇರೇಪಣೆ ಕೊಡ್ತದೆ. ಅದಿಲ್ಲ ಅಂತಂದ್ರೆ ಇದು ಟಿವಿ ಇರೋ ನೋಡು, ಇದು ಮೊಬೈಲ್ ಇರೋ ನೋಡು, ಇಲ್ಲರ ಒಂದು ಇದು ಮಾಡ್ತೀನಿ, ಪ್ರೇರೇಪಣೆ ಬರ್ತವೆ, ನಿನಗೆ ಪ್ರೇರೇಪಣೆ ಬರ್ತವೆ. ಅದಕ್ಕೆ ಸೈತಾನ ಎಲ್ಲಿ ಹೊಡಿತಾನೆ ಗೊತ್ತಲ್ಲ ನಮ್ಗೆ? ನಾವೆಲ್ಲಿ ವೀಕ್ ಇರ್ತೀವೋ ಅಲ್ಲೇ ಹೊಡಿತೇನೆ ಅವನು. ನಾವು ಸ್ಟ್ರಾಂಗ್ ಇರೋಲ್ಲಿ ಬರದೇ ಇಲ್ಲ ಅವನು. ನಾನು ಸ್ಟ್ರಾಂಗ್ ಇರೋದ್ರಲ್ಲಿ ಬರದೇ ಇಲ್ಲ ಅವನು. ಯಾಕಂದ್ರೆ ಅವನಿಗೆ ಗೊತ್ತು ನೀನು ಎಲ್ಲಿ ಸ್ಟ್ರಾಂಗ್ ಇದ್ದೀಯ ಅಂತ ಹೇಳಿ. ನಾನು ಎಲ್ಲಿ ವೀಕ್ ಇರ್ತಾನೋ ಅಲ್ಲೇ ಬರ್ತಾನೆ. ಅದಕ್ಕೆ ಆಮೇಲೆ ಸೈತಾನ ನಿಮಗೆ ದಮೆ ಇಲ್ಲದಿರುವುದನ್ನು ನೋಡಿ ನಿಮಗೆ ದುಷ್ಪ್ರೇರಣೆ ಮಾಡದಂತೆ ತಿರುಗಿ ನೀವು ಏನ್ ಮಾಡ್ಬೇಕು, ನೀವು ಕೂಡಿಕೊಳ್ಳಬೇಕು. ಯಾಕಂತಂದ್ರೆ ಕುಟುಂಬಗಳನ್ನ ಒಡೆಯೋದಕ್ಕೋಸ್ಕರನೇ ಸೈತಾನ ಕಾಯ್ತಾ ಇರ್ತಾನೆ. ಯಾಕಂದ್ರೆ ಕುಟುಂಬಗಳು ಅನ್ನುವಂಥದ್ದು ದೇವರ ದೃಷ್ಟಿಯಲ್ಲಿ ಬಹಳ ಉನ್ನತವಾದಂಥವುಗಳು. ಕುಟುಂಬಕ್ಕೆ ದೇವರು ಕೊಟ್ಟಂತ ಬೆಲೆ ಇನ್ಯಾವುದಕ್ಕೂ ಕೂಡ ದೇವರು ಕೊಡಲ್ಲ. ಅದಕ್ಕೆ ಒಬ್ಬಂಟಿಗರನ್ನ ಸಂಸಾರಸ್ಥರನಾಗಿ ಮಾಡ್ತಕ್ಕಂಥ ಆತನ ದೇವರೇ. ಯಾಕೆಂತಂದ್ರೆ ನೀವು ಕುಟುಂಬಸ್ಥರಾಗಬೇಕು, ಕುಟುಂಬಸ್ಥರಾಗಬೇಕು. ಎಫೆಸ ಪತ್ರಿಕೆಯಲ್ಲಿ ಒಂದು ಮಾತಿದೆ, ಇಂಗ್ಲಿಷ್ ನಲ್ಲಿ ಇದೆ, ಅದು ಕನ್ನಡದಲ್ಲಿ ಇಲ್ಲ. ಎಫೆಸಿಯನ್ಸ್ ಕೊನೆದಾಗಿ ಮುಗಿಸ್ಬಿಡೋಣ ಈ ಭಾಗನ. ಚಾಪ್ಟರ್ 3 ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14-15ನೇ ವಚನದಲ್ಲಿ ಇಂಗ್ಲಿಷ್ ಅಲ್ಲಿ ಓದಿ ಬರ್ತಾರೆ, ಚೆನ್ನಾಗಿದೆ. Ephesians chapter 3 verse 14 and 15. For this reason I bow my knees to Father of our Lord Jesus Christ. Okay. From whom the whole family in heaven. Whole family ಅಂತಿದೆ ನೋಡಿ. Whole family. Next brother. From whom the whole family in heaven and earth is named. ಅಂದ್ರೆ ಪರಲೋಕದಲ್ಲಿಯೂ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ಫ್ಯಾಮಿಲಿ ಅಂತ ಹೇಳ್ತಾನೆ. ಅಂದ್ರೆ ಕುಟುಂಬ ಅಂತ ಹೇಳ್ತಾನೆ. ಸೊ ಫ್ಯಾಮಿಲಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಈ ಫ್ಯಾಮಿಲಿ ಅಂತಕ್ಕಂಥದ್ದು ದೇವರ ದೃಷ್ಟಿಯಲ್ಲಿ ಬಹಳ ಉನ್ನತವಾಗಿರೋದ್ರಿಂದ ಈ ಫ್ಯಾಮಿಲಿಗೆ ಮುಖ್ಯವಾದಂಥ ಬೇಸ್ಮೆಂಟ್ ಯಾವುದಂತಂದ್ರೆ ವಿವಾಹ ಯಾಕೆ, ವಿವಾಹದ ಉದ್ದೇಶ ಏನು, ವಿವಾಹ ಯಾರೊಟ್ಟಿಗೆ, ವಿವಾಹದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳೇನು, ವಿವಾಹದ ಪೂರ್ವದಲ್ಲಿ ನಡೀತಕ್ಕಂಥ ಲೋಪದೋಷಗಳೇನು, ಇವೆಲ್ಲವುಗಳ ವಿಷಯದಲ್ಲಿ ಒಂದು ಒಳ್ಳೆ ತಿಳುವಳಿಕೆಯನ್ನು ಹೊಂದಿಕೊಂಡು ವಿವಾಹ ಆಗಿರ್ತಕ್ಕಂಥವರು ಇನ್ನು ಮೇಲಾದರೂ ದೇವರು ತಿಳಿಸ್ಲಿಕ್ಕಿರ್ತಕ್ಕಂತಹ ಈ ನಿಬಂಧನೆಗಳು ಒಳಪಟ್ಟು ಒಬ್ಬರನ್ನೊಬ್ಬರು ಅರಿತುಕೊಂಡು ದೇವರ ಆಜ್ಞೆಗಳಿಗೆ ಒಳಪಟ್ಟು ದೇವರಿಷ್ಟಪಡುವಂಥ ಕುಟುಂಬವಾಗಿ ಪತಿ ಪತ್ನಿಯರಾಗಿ ತಮ್ಮ ತಮ್ಮ ಧರ್ಮಗಳನ್ನ ನೆರವೇರಿಸ್ಕೊಂಡು ಹೋಗ್ಲಿಕ್ಕಾಗುವ ಹಾಗೆ ದೇವರ ಸಹಾಯವನ್ನ ಬೇಡುವಂಥದ್ದು ಒಂದು. ಇನ್ನು ವಿವಾಹಕ್ಕೆ ಸಿದ್ಧರಾಗ್ತಕ್ಕಂಥವ್ರು ಈ ವಿಷಯಗಳನ್ನ ತಲೆಯಲ್ಲಿಟ್ಕೊಂಡು ಇವುಗಳಿಗೋಸ್ಕರ ತಮ್ಮನ್ನು ತಾವು ಸಿದ್ಧಪಡಿಸಿಕೊಂಡು ಇವುಗಳು ಯಥಾವತ್ತಾಗಿ ದೇವರು ಕೋರಿಕೊಂಡಂತ ರೀತಿಯಲ್ಲಿ ತಮ್ಮ ಬದುಕಿನಲ್ಲಿ ನೆರವೇರಬೇಕೆಂಬುದಾಗಿ ದೇವರಿಗೆ ವಿಜ್ಞಾಪನೆ ಮಾಡ್ತಾ ಪ್ರಾರ್ಥನೆ ಮಾಡುತ್ತಾ ಈ ಪರಿಶುದ್ಧವಾದಂಥ ವಿವಾಹಕ್ಕೋಸ್ಕರ ತಮ್ಮನ್ನು ತಾವು ಸಿದ್ಧಪಡಿಸಿಕೊಳ್ತಕ್ಕಂಥದ್ದು ಮತ್ತೊಂದು. ಒಂದು ವೇಳೆ ಈ ವಿವಾಹದ ವಿಷಯದಲ್ಲಿ ತಪ್ಪಿ ಹೋಗಿದ್ರೆ, ಲೋಪದೋಷಗಳಲ್ಲಿ ಒಳಗಾಗಿದ್ದೇ ಆಗಿದ್ರೆ ಅವುಗಳನ್ನು ತಿದ್ದಿಕೊಳ್ಳುವಂತಹ, ಆ ಲೋಪದೋಷಗಳನ್ನು ಸರಿಪಡಿಸಿಕೊಳ್ತಕ್ಕಂತಹ ದೇವರ ಅವಕಾಶಗಳು, ದೇವರ ಆಲೋಚನೆಗಳು ಏನಿದೆ ಅನ್ನುವಂಥದ್ದನ್ನ ಕಂಡುಕೊಂಡು ಅವುಗಳ ಪ್ರಕಾರ ಜೀವಿತಗಳನ್ನು ತಿದ್ದುಕೊಂಡು ದೇವರಿಗೆ ಇಷ್ಟವಾದಂತಹ ವ್ಯಕ್ತಿಗತವಾಗಿ, ಕೌಟುಂಬಿಕವಾಗಿ, ಸಾಮಾಜಿಕವಾದಂತಹ ಬದುಕನ್ನ ಬದುಕಬೇಕು ಎಂಬುದಾಗಿ ಈ ಒಂದು ಮಾತುಗಳ ಮೂಲಕ ನನ್ನನ್ನು ನಾನು ಎಚ್ಚರಿಸಿಕೊಂಡು ನಿಮ್ಮನ್ನು ಎಚ್ಚರಿಸಿ
ಈ ವಿವಾಹ ಅನ್ನುವಂಥ ವಿಷಯವನ್ನು ಕುರಿತು ಮಾತಾಡ್ಲಿಕ್ಕಾಗುವಂತೆ, ಇದರ ಬಗೆಗಿನ ತಿಳುವಳಿಕೆಯನ್ನು ಹೊಂದಲಿಕ್ಕಾಗುವಂತೆ ದೇವರು ನಮ್ಮನ್ನು ಪ್ರೀತಿಸಿ ತನ್ನ ಮಗನಾದಂಥ ಯೇಸು ಕ್ರಿಸ್ತನಲ್ಲಿ ನಮ್ಮಲ್ಲಿರುವಂಥ ಪರಿಶುದ್ಧಾತ್ಮ ಸಹಾಯದಿಂದ ನಡೆಸಿದಂಥ ಪರಮ ತಂದೆಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸ್ತಾ ಬೆಳಗಿನಿಂದ ಇಲ್ಲಿವರೆಗೂ ಕೂಡ ತಾಳ್ಮೆಯಿಂದ ಕೇಳಿದಂಥ ತಮ್ಮೆಲ್ಲರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಈ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ವಂದನೆಗಳು.